ಸಿರಾ ಲಯನ್ಸ್ ಕ್ಲಬ್ ಉದ್ಘಾಟನೆ ಆಯಿತು. ಸುಮಾರು 23 ಜನ ಸದಸ್ಯರೊಂದಿಗೆ ಈ ಸಿರಾ ನಗರದಲ್ಲಿ ಲಯನ್ಸ್ ಕ್ಲಬ್ ಉದ್ಘಾಟನೆ ಆದ ನಂತರ ನಮ್ಮ ಸಂಸ್ಥೆ ಮೊದಲಿಗೆ ಸಿರಾ ತಾಲೂಕಿನ ಲಿಂಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ 120 ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ ಕಾರ್ಯಕ್ರಮದ ಮುಖಾಂತರ ನಮ್ಮ ಸಮಾಜಮುಖಿ ಕೆಲಸವನ್ನ ಪ್ರಾರಂಭ ಮಾಡಿದ್ವಿ. ಅದೇ ರೀತಿ ನಮ್ಮ ಸಂಸ್ಥೆ ಸುಮಾರು ಹಲವಾರು ಕಾರ್ಯಕ್ರಮಗಳನ್ನ, ಅದರಲ್ಲಿ ಮುಖ್ಯವಾಗಿ ನಮಗೆ ಸಹಕಾರವನ್ನು ಕೊಟ್ಟು ನಮಗೆ ಸಾಕಷ್ಟು ಸಲಹೆ ಸಹಕಾರ ನೀಡ್ತಕ್ಕಂಥ ಸಂಸ್ಥೆ ಅಂದ್ರೆ ಉಗ್ರೇಶ್ ಅಭಿಮಾನಿಗಳ ಸಂಘ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ನಾವು ಇವತ್ತು ಸಿರಾದಲ್ಲಿ ಲಯನ್ಸ್ ಕ್ಲಬ್ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಸದಾ ಅವರು ನಮ್ಮ ಜೊತೆ ಇರ್ತಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಸಿರಾ ಲಯನ್ಸ್ ಕ್ಲಬ್ ಕೃತಜ್ಞತೆಯಿಂದ ಅವರನ್ನ ನೆನಪಿಸ್ತಾ, ದಿನಾಂಕ 26/1/2025 ಗಣರಾಜ್ಯೋತ್ಸವದ ಕಾರ್ಯಕ್ರಮ. ಅವತ್ತು ಸಾಕಷ್ಟು ಲಯನ್ಸ್ ಆಸರೆ ಬೆಂಗಳೂರು LCP ಶ್ರೀಯುತ ಮಹೇಶ್ ಅಧ್ಯಕ್ಷರು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ನಮ್ಮ ಲಯನ್ಸ್ ಸಿರಾ ಪ್ರಾರಂಭ ಆಯಿತು. ಅದೇ ರೀತಿ 1/1/2025 ಶ್ರೀಯುತ ಉಗ್ರೇಶ್ವರು ಅವರ ಒಂದು ಅಭಿಮಾನಿ ಬಳಗ ಮತ್ತು ಅವರಿಂದ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಕೊಟ್ಟ ಗ್ರಾಮದಲ್ಲಿ ಮೊದಲ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ನಾವು ಪ್ರಾರಂಭ ಮಾಡ್ತೀವಿ. ಸುಮಾರು 85 ಬಡ ಫಲಾನುಭವಿಗಳಿಗೆ ಉಚಿತ ನೇತ್ರ ಚಿಕಿತ್ಸೆಯನ್ನು ಮಾಡಿಸಿ ಅವರಿಗೆ ಉಚಿತವಾಗಿ ಕನ್ನಡಕಗಳನ್ನ ವಿತರಣೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಉಗ್ರೇಶಣ್ಣನವರ ಜನ್ಮದಿನದ ಅಂಗವಾಗಿ ಅವತ್ತು ಪ್ರಾರಂಭ ಮಾಡ್ತೀವಿ. ಎರಡನೇದಾಗಿ 23/4/2025 ಸಿರಾ ತಾಲೂಕಿನ ಗಡಿ ಗ್ರಾಮ ನಮ್ಮ ಲಯನ್ಸ್ ಮಂಜಣ್ಣನವರ ಅರುಣೋದಯ ಸಂಸ್ಥೆಯಲ್ಲಿ ಎರಡನೇ ಒಂದು ನೇತ್ರ ಚಿಕಿತ್ಸಾ ಶಿಬಿರವನ್ನು ನಮ್ಮ ಲಯನ್ಸ್ ಸಹಯೋಗದಲ್ಲಿ ಮಾಡ್ತೀವಿ. ಅಲ್ಲೂ ಸಹ ಸುಮಾರು 80 ಜನರಿಗೆ ನೇತ್ರ ಚಿಕಿತ್ಸೆ ನಡೆಸಿ ಅವರಿಗೆ ಉಚಿತ ಕನ್ನಡಕಗಳನ್ನು ವಿತರಣೆ ಮಾಡಲಾಯಿತು. ಮತ್ತೆ 26/5/2025 ಸಿರಾ ತಾಲೂಕಿನ ಹೊಸೂರು ಪಂಚಾಯಿತಿಯಲ್ಲಿ ಇದೇ ರೀತಿ ಬೃಹತ್ ನೇತ್ರ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡು ಅವತ್ತು ಸಹ ನಮ್ಮ ಉಗ್ರೇಶ್ ಅಭಿಮಾನಿಗಳ ಸಂಘ ಸಹಕಾರವನ್ನು ನೀಡಿದೆ. ಅಲ್ಲಿ ಬಂದಂತ ಎಲ್ಲ ಹಿರಿಯ ಏನು ಫಲಾನುಭವಿಗಳಿಗೆ ಉಚಿತವಾಗಿ ತಿಂಡಿ, ಅವ್ರಿಗೆ ಏನೇ ನೀರು, ಎಲ್ಲ ರೀತಿಯ ವ್ಯವಸ್ಥೆಯನ್ನ ಅಭಿಮಾನಿಗಳ ಸಂಘ ಮಾಡಿದೆ. ಅವತ್ತು ಸಹ ಸುಮಾರು ಅಲ್ಲೂ ಒಂದು 80 ಜನಕ್ಕೆ ನಾವು ಹೊಸೂರು ಪಂಚಾಯಿತಿಯಲ್ಲಿ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಉಚಿತವಾಗಿ ನೇತ್ರ ಚಿಕಿತ್ಸೆಯನ್ನ ಮಾಡಿಸಿ ಅವರಿಗೆ ಉಚಿತ ಕನ್ನಡಕಗಳನ್ನು ವಿತರಣೆ ಮಾಡಿ ಮತ್ತೆ ಅವರವರ ಮನೆಗೆ ಸೇರಿಸುವ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅದೇ ರೀತಿ ದಿನಾಂಕ 3/6/2025 ಶಿವು ಅಕಾಡೆಮಿ ಧರ್ಮಪುರ ಇಲ್ಲಿ ನಾವು ಬೃಹತ್ ಆರೋಗ್ಯ ಶಿಬಿರ ಮತ್ತೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಇದ್ರ ಜೊತೆಗೆ ನಮ್ಮ ಲಯನ್ಸ್ ಕ್ಲಬ್ ಸಹ ಅವರ ಜೊತೆಯಲ್ಲಿ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು. ಅಲ್ಲಿ 48 ಜನ ನೇತ್ರ ಚಿಕಿತ್ಸೆ ಮಾಡಿಸಿಕೊಂಡ್ರು. 70 ಜನ ವಿವಿಧ ಕಾಯಿಲೆಯ ಹೆಚ್ಚಿನ ಚಿಕಿತ್ಸೆಗಾಗಿ ಶ್ರೀದೇವಿ ಆಸ್ಪತ್ರೆ ತುಮಕೂರು ಇಲ್ಲಿಗೆ ದಾಖಲು ಮಾಡಿದ್ರು. ಹಾಗೂ ರಕ್ತದಾನ ಶಿಬಿರದಲ್ಲಿ ಸುಮಾರು 50 ಬಾಟ್ಲು ರಕ್ತದಾನವನ್ನ ನಾವು ಅವತ್ತು ಆ ಕಾರ್ಯಕ್ರಮದಲ್ಲಿ ಮಾಡಿದ್ವಿ. ಇದು ನಮ್ಮ ಲಯನ್ಸ್ ಕ್ಲಬ್ನ ಒಂದು ಒಳ್ಳೆ ಸಾಧನೆ ಅಂತ ನಾನು ಅದರಲ್ಲಿ ಭಾವಿಸ್ತಾ, ಮತ್ತೆ ದಿನಾಂಕ 5/6/2025 ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ನಾವು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸುಮಾರು 100 ಸಸಿಗಳನ್ನ ನಮ್ಮ ಲಯನ್ಸ್ ವತಿಯಿಂದ ಹಾಗೂ NSS ಕ್ಯಾಂಪ್ ಸರ್ಕಾರಿ ಹಿರಿಯ ಪದವಿ ಪೂರ್ವ ಕಾಲೇಜಿನ NSS ಮಕ್ಕಳ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗೆಯೇ ಸಸಿ ನೆಟ್ಟು ಇವತ್ತು ಆ ಸಸಿಗಳ ಗಿಡ ಬೆಳೀತಾ ಇದ್ದಾವೆ. ಇನ್ನು 14/7/25 ಶ್ರೀ ಇದೇ ಜಾಗದಲ್ಲಿ ಅಮ್ಮಾಜಿ ಕನ್ವೆನ್ಷನ್
ಒಂದು ಹಾಲ್ನಲ್ಲಿ ಉಗ್ರೇಶ್ ಅಭಿಮಾನಿಗಳ ವತಿಯಿಂದ ಮತ್ತೆ ಇಲ್ಲಿ ನೇತ್ರ ಚಿಕಿತ್ಸಾ ಶಿಬಿರವನ್ನು ನಾವು ಏರ್ಪಡಿಸಿದ್ವಿ. ಈ ಶಿಬಿರದಲ್ಲಿ 120 ಜನರಿಗೆ ನೇತ್ರ ಚಿಕಿತ್ಸೆಯನ್ನ ಮಾಡಿಸಿ ಅವರಿಗೆ ಉಚಿತವಾಗಿ ಕನ್ನಡಕಗಳನ್ನ ವಿತರಣೆ ಮಾಡಿದ್ವಿ. ಅದಾದ ನಂತರ 27/7/2025 ಬೆಂಗಳೂರಿನ ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ನಡೆದಂತ ನಮ್ಮ ರಾಜ್ಯಪಾಲರಾದಂತ ಶ್ರೀಯುತ ಲಯನ್ ಜಿ ಮೋಹನ್ ರವರ ಮೊದಲ ಕ್ಯಾಬಿನೆಟ್ ನಲ್ಲಿ ನಮ್ಮ ತಾಲೂಕಿನ ಮಂಗನಹಳ್ಳಿಯ ಬಡ ವಿದ್ಯಾರ್ಥಿನಿಗೆ ಉಚಿತವಾಗಿ ನಮ್ಮ ಸಂಸ್ಥೆಯಿಂದ ಒಂದು ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡಿ ಅದನ್ನ ಸಹಕರಿಸಿದ ರಾಜ್ಯಪಾಲರಿಗೆ ನಾವು ಧನ್ಯವಾದಗಳನ್ನ ಹೇಳ್ತಾ, ಇದಾದ ನಂತರ ದಿನಾಂಕ 4/8/2025 ಇದೇ ನಮ್ಮ ಸಿರಾ ತಾಲೂಕಿನ ಸಿಬಿ ಹೈವೇನಲ್ಲಿರ್ತಕ್ಕಂಥ ಸಿಬಿ ಗ್ರಾಮದಲ್ಲಿ ಅಲ್ಲೂ ಸಹ ನೇತ್ರ ಚಿಕಿತ್ಸಾ ಶಿಬಿರವನ್ನ ನಾವು ಏರ್ಪಡಿಸಿದ್ವಿ. ಅಲ್ಲಿ ಸುಮಾರು 100 ಜನರಿಗೆ ನೇತ್ರ ಚಿಕಿತ್ಸೆಯನ್ನು ಮಾಡಿಸಿ ಬಡ ಫಲಾನುಭವಿಗಳಿಗೆ ಉಚಿತ ಕನ್ನಡಕಗಳನ್ನು ವಿತರಣೆ ಮಾಡಿದ್ವಿ. ಅದೇ ರೀತಿ ಆಗಸ್ಟ್ 15/2025 ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಗೌಡರು ಅವರು ತಮ್ಮ ಸ್ವಂತ ಹುಟ್ಟೂರಾದಂತಹ ಬೆಟ್ಟಿಹಳ್ಳಿಯಲ್ಲಿ ವೈಭವದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಿದರು. ಅಲ್ಲೂ ಸಹ ಆ ಶಾಲೆಗೆ ನಮ್ಮ ಅಧ್ಯಕ್ಷರು ಕುಡಿಯುವ ನೀರಿನ ಒಂದು ಘಟಕವನ್ನ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನ. ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ನಮ್ಮ ಸಿರಾ ಲಯನ್ಸ್ ಸಂಸ್ಥೆ ಬಂದ್ರೆ ಇವತ್ತು ಹೊಸದಾಗಿ ಮತ್ತೆ ಈ ಒಂದು ನೂತನ ಸದಸ್ಯರ ಪದಗ್ರಹಣ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ವಿ. ಅದೇ ರೀತಿ ಸುಮಾರು 109 ಮಕ್ಕಳಿಗೆ 2024-25ನೇ ಸಾಲಿನಲ್ಲಿ ಅತಿ ಹೆಚ್ಚು 95ಕ್ಕಿಂತ ಹೆಚ್ಚು ಮಕ್ಕಳ ಪರ್ಸೆಂಟೇಜ್ ಅನ್ನ ತೆಗೆದಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಆದ್ರೂ ಎಲ್ಲ ಮಕ್ಕಳು ಇನ್ನೂ ಬಂದಿಲ್ಲ. ದಯಮಾಡಿ ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು. ತಮ್ಮ ಪ್ರತಿಭೆಯನ್ನು ನಾವು ಗುರುತಿಸಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮಗೂ ಸಹ ಖುಷಿ ಆಗುತ್ತೆ ನೀವು ಬಂದು ಈ ಪ್ರತಿಭೆಯನ್ನ ಇಲ್ಲಿ ಹೊರಹೊಮ್ಮಿಸಿ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ರೆ ಬಹಳ ಖುಷಿ ಆಗುತ್ತೆ. ಇಂತಹ ಅನೇಕ ಕಾರ್ಯಕ್ರಮಗಳನ್ನ ಇನ್ನು ನಾವು ನಮ್ಮ ಲಯನ್ಸ್ ವತಿಯಿಂದ ಮಾಡ್ತೀವಿ ಅಂತ ಹೇಳ್ತಾ ಈ ವಾರ್ಷಿಕ ವರದಿಯನ್ನ ಇಲ್ಲಿ ಮಂಡಿಸೋದಕ್ಕೆ ಸಹಕಾರವನ್ನು ಕೊಟ್ಟಂತ ಎಲ್ಲ ಲಯನ್ಸ್ ಪದಾಧಿಕಾರಿ ಮಿತ್ರರಿಗೆ ವಂದಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷರಾದಂಥ ಮಂಜುನಾಥ್ ಅವರೇ, ಕೌನ್ಸಿಲ್ ಚೇರ್ಪರ್ಸನ್ ಅಂತ ರಾಜಕೀಯ ವೇದಿಕೆಯ ಮೇಲೆ ಉಪಸ್ಥಿತರತಕ್ಕಂಥ ಎಲ್ಲ ಗಣ್ಯರೇ, ಶಿರಾದ ಸಹೃದಯಿ ಲಯನ್ಸ್ ಬಂಧುಗಳೇ, ಬೆಂಗಳೂರಿನ ಆಶ್ರಯ ಸಂಸ್ಥೆಯಿಂದ ಬಂದಿರತಕ್ಕಂಥ ಪ್ರವೀಣ್ ಅವರೇ, ತಿಪ್ಪಣ್ಣ ಅವರೇ, ಹಾಗೆ ನಮ್ಮ ತುರುವೇಕೆರೆ ಸಂಸ್ಥೆಯಿಂದ ಬಂದಿರತಕ್ಕಂಥ ಮೀರಾ ಕುಮಾರ್ ಅವರೇ, ಸುನೀಲ್ ಬಾಬು ಅವರೇ, ಮತ್ತೆ ರವಿ ಅವರೇ. ಇವತ್ತು ಶಿರಾ ಸಂಸ್ಥೆ ನಮಗೆ ಸುಮಾರು 6 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲೊಂದು ಸಂಸ್ಥೆ ಆಗಬೇಕು, ಲಯನ್ಸ್ ನ ಗುರುತು ಇಲ್ಲಿ ಹೊರಹೊಮ್ಮಬೇಕು ಅಂತ ಕಾರಣಗಳಿಂದ ಅದು ಸಾಕಾರವಾಗಿಲ್ಲ. ಅದು ಹೋದ ವರ್ಷ ನಮ್ಮ ಮಂಜುನಾಥ್ ಅವರ ಸಾರಥ್ಯದಲ್ಲಿ ಈ ಹೊಸ ಚಿಗುರು ಮೂಡಿದೆ. ಇನ್ನು ಹೆಮ್ಮರವಾಗಿ ಬೆಳೆಯುವ ಅಂತ ಆಶಿಸ್ತಾ ನನಗೆ ಇವತ್ತು ಹೊಸ ಸದಸ್ಯರ ಪ್ರತಿಜ್ಞಾ ವಿಧಾನ ಬೋಧನೆ ಮಾಡಲಿಕ್ಕೆ ಕಳಿಸಿದ್ದಾರೆ. ಸೊ ಆ ಕಾರ್ಯಕ್ರಮವನ್ನ ಮಾಡಿಕೊಡ್ತೇನೆ ನಾನು. ಇಲ್ಲಿ ಹೆಸರನ್ನ ಕರೀತಾನೆ, 7 ಜನ ಹೆಸರನ್ನ ಕೊಟ್ಟಿದ್ದಾರೆ. ದಯಮಾಡಿ ಅವರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು ಅಂತ ಕೇಳ್ಕೊಳ್ತೇನೆ. ಶರಣಕಪ್ಪನವರು, ಧರಣೀಶ್, ರವಿಚಂದ್ರ, ಸುರೇಶ್, ಯಶಸ್ವಿನಿ ಮಂಜುನಾಥ್, ಪ್ರವೀಣ್, ನಾಗೇಶ್. ಲಯನ್ಸ್ ಸಂಸ್ಥೆ ಬಗ್ಗೆ ನಿಮಗೆ ಗೊತ್ತಾ ಸರ್? ಎಷ್ಟು ವರ್ಷ ಹಳೆ ಸಂಸ್ಥೆ ನಮ್ದು? ನಿಮ್ಮ ಸಿರಾ ಸಂಸ್ಥೆ ಅಲ್ಲ, ಲಯನ್ಸ್ ಸಂಸ್ಥೆ ಎಷ್ಟು ವರ್ಷ ಹಳೆ? ಸೊ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ 108 ವರ್ಷಗಳ ಹಳೆ ಸಂಸ್ಥೆ. ವಿಶ್ವದ ಅತ್ಯಂತ ದೊಡ್ಡ ಸೇವಾ ಸಂಸ್ಥೆ. ಸೇವೆ ಅಂದರೆ ನಮ್ಮ ಒಂದು ವಿಶಿಷ್ಟವಾದ ಪದ ಸೇವೆ ಅಂದರೆ. ಆ ಸೇವೆ ಅನ್ನೋಕ್ಕೆ ಬೇರೆ ಯಾವ ಭಾಷೆನಲ್ಲೂ ಎಕ್ಸಾಕ್ಟ್ ಮೀನಿಂಗ್ ಇಲ್ಲ.
ಬಿ ಆರ್ ನಟರಾಜ್ ಅವರು ವೇದಿಕೆಗೆ. ಸೇವೆ ಅನ್ನೋದಕ್ಕೆ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡುವಂತ ಕೆಲಸಕ್ಕೆ ಸೇವೆ ಅಂತ ಹೇಳ್ತಾರೆ. ಸುಮಾರಾಗಿ ಇಂಗ್ಲಿಷ್ನಲ್ಲಿ ಅದರ ಟ್ರಾನ್ಸ್ಲೇಷನ್ ಮಾಡಿದಾಗ ಸರ್ವಿಸ್ ಅಂತಾರೆ. ಸರ್ವಿಸ್ ಅಂದ್ರೆ ಎಕ್ಸಾಕ್ಟ್ಲಿ ಸೇವೆ ಅಲ್ಲ. ಸೇವೆ ಅಂದ್ರೆ ಏನನ್ನೂ ಅಪೇಕ್ಷಿಸದೆ ಮಾಡುವಂತ ಕಾರ್ಯ ಮಾತ್ರ ಸೇವೆ. ಸರ್ವಿಸ್ ಅಂದ್ರೆ ತುಂಬಾ ಆಗ್ತದೆ. ಏನಂದ್ರೆ 20 ವರ್ಷ ಕೆಲಸ ಮಾಡಿದ್ರೆ ಅದಕ್ಕೆ ಸರ್ವಿಸ್ ಅಂತಾರೆ. ಯಾವುದೇ ಒಂದು ಸಂಬಳ ತಗೊಂಡು ಕೆಲಸ ಮಾಡಿದ್ರೆ ಅದಕ್ಕೆ ಸರ್ವಿಸ್ ಅಂತಾರೆ. ಅದು ಬರೀ ಸರ್ವಿಸ್ ಅಲ್ಲ, ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಒಂದು ಸೇವೆ. ನೀವು ಹೇಗೆ ಈ ಸಂಸ್ಥೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ಅಮೆರಿಕಾದಲ್ಲಿ ಮೆಲ್ವಿನ್ ಜೋನ್ಸ್ ಅಂತ ಒಬ್ಬ ಮನುಷ್ಯ ಇರ್ತಾನೆ. ಅವನು ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಅವನ ಬಿಸ್ನೆಸ್ ಕಮ್ಯುನಿಟಿನಲ್ಲಿ ಒಂದು ಟೀ ಒಕ್ಕೂಟ ಅಂದ್ರೆ ಒಂದು ಚಹಾ ಔತಣಕೂಟ ತರ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅಲ್ಲಿಂದ ನಮ್ಮ ಬಿಸ್ನೆಸ್ ನಲ್ಲೇನೆ ನಮಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನ ಆಚರಿಸ್ಕೊಂಡು, ಇದು ಯಾಕೆ ಸಕ್ಸಸ್ ಕಂಡ ತಕ್ಷಣ ಬೇರೆ ಕಡೆಗೆ ಯಾಕೆ ಇದನ್ನ ಮಾಡಬಾರ್ದು ಅಂತ ಹೇಳಿ ಬೇರೆ ಕಡೆ ಕೂಡ ಒಂದು ಕ್ಲಬ್ ಮಾಡ್ತಾರೆ. ಹಾಗೆ ಕೆನಡಾ ಬರುತ್ತೆ. ಇವತ್ತು ವಿಶ್ವದಾದ್ಯಂತ 200 ದೇಶಗಳಲ್ಲಿ ನಮ್ಮ ಸಂಸ್ಥೆ ಇದೆ. ನಮ್ಮ ಆಲ್ಮೋಸ್ಟ್ 50,050 ಕ್ಲಬ್ಗಳಿದೆ ಆಲ್ ಓವರ್ ದ ವರ್ಲ್ಡ್. ಭಾರತದಲ್ಲೂ ಕೂಡ ಸುಮಾರು ಒಂದು 800 ಕ್ಲಬ್ 8,000 ಕ್ಲಬ್ಗಳಿದ್ದಾವೆ. ಅದು ನಮ್ಮ ಜಿಲ್ಲೆನಲ್ಲಿ 80 ಕ್ಲಬ್ ಇದೆ. ನಮ್ಮ ಜಿಲ್ಲೆ ಬಂದು ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ರಾಮನಗರ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ ಬರ್ತದೆ. ಇಷ್ಟು ರೆವಿನ್ಯೂ ಡಿಸ್ಟ್ರಿಕ್ಟು ನಮ್ಮ ಲಯನ್ಸ್ ಜಿಲ್ಲೆ 317 ಹೇಗೆ ಬರ್ತದೆ. ಸೊ ನಮ್ಮ ಸಂಸ್ಥೆ ಬಂದು ತುಮಕೂರು ರೆವಿನ್ಯೂ ಡಿಸ್ಟ್ರಿಕ್ಟ್ ಶಿರಾ ತಾಲೂಕಿಗೆ ಸೇರ್ತದೆ. ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಹೀಗೆ ಎಲ್ಲರೂ ಒಬ್ಬೊಬ್ಬರೇ ಸೇರ್ಕೊಂಡು ಏನೇನು ಸೇವೆ ಮಾಡೋಕ್ಕಾಗ್ತದೋ ಅದು ಮಾಡ್ತಾ ಇರ್ತೀವಿ. ಬಟ್ ಆದಷ್ಟು ಸಾಕಾಗಲ್ಲ ನಮಗೆ. ಜಾಸ್ತಿ ಸೇವೆ ಮಾಡ್ಬೇಕಂದ್ರೆ ಒಗ್ಗೂಡಿ ಸೇವೆ ಮಾಡೋದು ತುಂಬಾ ಉತ್ತಮ, ತುಂಬಾ ಹಗುರ ಕೂಡ ಆಗ್ತದೆ ನಮ್ಮೆಲ್ಲರಿಗೂ. ಈಗ ಒಂದು 20 ಜನ ಇದ್ದಾರೆ ಅಂತ ಹೇಳಿದ್ರೆ, ಆ 20 ಜನ ಒಂದು ವಾರದಲ್ಲಿ ಎಲ್ಲರೂ ಫ್ರೀ ಇರಲ್ಲ. ಯಾರೋ ಒಂದಿಬ್ರು ಒಂದಿನ ಫ್ರೀ ಇರ್ತಾರೆ, ಇನ್ನೊಂದು 2 ದಿನ ಇನ್ನೊಬ್ರು ಫ್ರೀ ಇರ್ತಾರೆ, ಆ ಥರ ಇರ್ತಾರೆ. ಸೊ ಅದ್ರ ಜೊತೆಗೆ ಮಾಡಿದಾಗ ಸಂಸ್ಥೆ ಹೆಸರಿನಲ್ಲಿ ಎಲ್ಲರೂ ಕೂಡ ಜಾಸ್ತಿ ಸೇವೆ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಹೊಸ ಸಂಸ್ಥೆಗಳನ್ನ ನಾವು ಹುಟ್ಟಾಕ್ತೀವಿ. ಹಾಗೆ ಲಯನ್ಸ್ ಒಕ್ಕೂಟನ ಬಲಪಡಿಸ್ತೇವೆ. ಆ ಲಯನ್ಸ್ ಒಕ್ಕೂಟನ ಬಲಪಡಿಸೋದಕ್ಕಾಗಿ ಈ ತರ ನಾವು ಹೊಸ ಸದಸ್ಯರನ್ನ ಕರ್ಕೊಂಡ್ ಬರ್ತೀವಿ. ಲಯನ್ಸ್ ಸಂಸ್ಥೆಗೆ ನೀವು ಸುಮ್ಮನೆ ಬಂದು ಜಾಯಿನ್ ಆಗ್ಲಿಕ್ಕಾಗಲ್ಲ. ಯಾರಾದರೂ ನಿಮಗೆ ಆಹ್ವಾನ ನೀಡಬೇಕು. ಆಹ್ವಾನ ನೀಡಿ ಆ ಕ್ಲಬ್ಬಿನಲ್ಲಿ ನಿಮ್ಮನ್ನ ಸ್ಪಾನ್ಸರ್ ಮಾಡಲಿಕ್ಕೆ ಒಪ್ಕೊಂಡ ಮೇಲೆ ಮಾತ್ರ ನೀವು ಮೆಂಬರ್ಶಿಪ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾನು ನಿಮ್ಮ ಪ್ರತಿಜ್ಞಾ ಅಂತ ಒಂದು ಕೊಡ್ತೀನಿ. ಏನಂತ ಹೇಳಿದ್ರೆ, ನಿಮ್ಮ ಕರ್ತವ್ಯಗಳು ಏನು, ಒಬ್ಬ ಲಯನ್ ಆದ್ಮೇಲೆ ನೀವೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ನೀವು ನಾನು ಅಂದ ತಕ್ಷಣ ಕೈಯಲ್ಲಿ ಎಲ್ಲರೂ ಮುಂದೆ ಮಾಡಿ. ಹೀಗೆ ದಯವಿಟ್ಟು ಎಲ್ಲರೂ ಕೈ ಮುಂದೆ ಮಾಡಿ. ಹೀಗೆ ಹೀಗೆ ಹತ್ರ ಇಟ್ಕೊಳ್ಳಿ. ನಾನು ಅಂತ ಹೇಳಿದ ಮೇಲೆ ನಿಮ್ಮ ಹೆಸರುಗಳನ್ನ ಹೇಳ್ಕೊಳ್ಳಿ. ನಾನು ನಿಮ್ಮ ಹೆಸರುಗಳನ್ನ ಹೇಳ್ಕೊಳ್ಳಿ. ಲಯನ್ಸ್ ಕ್ಲಬ್ ಶ್ರೀರಾಮ ಹೇಳಿ. ನೂತನ ಸದಸ್ಯನಾಗಲು ಮನಪೂರ್ವಕವಾಗಿ ಒಪ್ಪಿರುತ್ತೇನೆ ಹಾಗೂ ಕ್ಲಬ್ಬಿನ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಲು ಬದ್ಧನಾಗಿರುತ್ತೇನೆ. ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಲಯನ್ಸ್ ನೀತಿ ಸಂಹಿತೆಯನ್ನು ಪಾಲಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಕ್ಲಬ್ಬಿನ ಎಲ್ಲಾ ಸಭೆಗಳಲ್ಲಿ ಭಾಗವಹಿಸಿ ನನಗೆ ವಹಿಸುವ ಯಾವುದೇ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತೇನೆ ಎಂದು ಕ್ಲಬ್ಬಿನ ಕಾರ್ಯಕ್ರಮಗಳಿಗೆ ನನ್ನ ಪಾಲಿನ ದೇಣಿಗೆಯನ್ನು ಕೊಟ್ಟು ನನ್ನ ಕ್ಲಬ್ ನನ್ನ ಜಿಲ್ಲೆ ಮತ್ತು ಲಯನ್ಸ್ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಬಲಪಡಿಸುವಲ್ಲಿ ಬದ್ಧನಾಗಿರುತ್ತೇನೆ. ಸೊ ನಿಮ್ಗೆ ಅರ್ಥ ಆಯ್ತಲ್ವಾ ಏನಂತ ನಿಮ್ಮ ಕೆಲಸ? ನಿಮ್ಮ ಕ್ಲಬ್ನಲ್ಲಿ ಏನೇನು ಕಾರ್ಯಕ್ರಮ ಹೇಳ್ತಾರೆ ಅಥವಾ ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಕೊಡ್ತಾರೆ ಅದ್ರ ಪ್ರಕಾರವಾಗಿ ಮಂಜುನಾಥ್ ಸರ್ ಅವ್ರನ್ನ ನಿಂತ್ಕೋಬೇಕಂತ ಕೇಳ್ತೇನೆ. ಅಲ್ಲೇ ಸರ್ ನಿಮಗೂ ಒಂದು ಸ್ಪಾನ್ಸರ್ ಓದ್ತಿದೆ, ಪ್ರೇರಕರ ಪ್ರತಿಜ್ಞೆ ಅಂತ. ದಯವಿಟ್ಟು ನಿಮ್ಮ ಕೈನ ಮುಂದೆ ಮಾಡಿ.
ನೂತನ ಸದಸ್ಯರಾಗಿ ಸೇರ್ಪಡೆಗೊಂಡ ಇವರ ಹೆಸರುಗಳು ಜ್ಞಾಪಕ ಇದ್ರೆ ಹೇಳಿ ಸರ್. ಸೇರ್ಪಡೆಗೊಂಡ ಇವರ ಹೆಸರುಗಳು ಜ್ಞಾಪಕ ಇದ್ರೆ ಹೇಳಿ, ಇಲ್ಲ ಆದ್ರೆ ಪರವಾಗಿಲ್ಲ. ನೂತನ ಸದಸ್ಯರಾಗಿ ಸೇರ್ಪಡೆಗೊಂಡ ಎಲ್.ಎ. ಷಣ್ಮುಖಪ್ಪ ಅವರೇ, ಯಶಸ್ವಿನಿ ಅವರೇ, ನಾಗಭೂಷಣ್ ಅವರೇ, ನಟರಾಜ್ ಅವರೇ, ರವಿಚಂದ್ರ ಅವರೇ. ಇವರ ಪ್ರೇರಕನಾಗಿ ನಾನು ಅವರಿಗೆ ಲಯನ್ ಸಂಸ್ಥೆಯ ಉದ್ದೇಶ, ನೀತಿ ಸಂಹಿತೆಗಳನ್ನು ಮನವರಿಕೆ ಮಾಡಿ ಲಯನ್ ತತ್ವಗಳು ಅರಿತುಕೊಂಡು ನಮ್ಮ ಸಂಸ್ಥೆಯ ಎಲ್ಲಾ ಸಭೆ ಮತ್ತು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಮತ್ತು ಅವರು ಉತ್ತಮ ಲಯನ್ ಆಗುವಂತೆ ನನ್ನ ಭಾಗದ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವುದಾಗಿ ಭರವಸೆ ನೀಡುತ್ತೇನೆ. ನೋಡ್ರಿ, ಈಗ ನೋಡಿ, ನಿಮ್ಮ ಕ್ಲಬ್ಬಿನ ಹೊಸ ಸದಸ್ಯರು ಇವರೆಲ್ಲರೂ ಇವರು ಇನ್ನ ಒಂದು ವರ್ಷ ನಿಮ್ಮ ಕ್ಲಬ್ಬಿನ ಗೆಸ್ಟ್ಗಳು. ಅಂದ್ರೆ ನೀವು ಪ್ರತಿ ಸತಿನೂ ಯಾವ ಕ್ಲಬ್ ಮೀಟಿಂಗ್ ಆಗ್ತದೋ ಅಥವಾ ಸೇವೆ ಆಗ್ತದೋ ಇವ್ರನ್ನ ಕರೆತಂದು ಇವ್ರ ಮುಂದೆ ಬರ್ಬೇಕು ಮೇಡಮ್. ಸೊ ಇವತ್ತಿಂದ ನೀವೆಲ್ಲರೂ ನಿಮ್ಮ ಹೆಸರಿನ ಮುಂದೆ ಲಯನ್ ಅಂತಕ್ಕಂಥ ಬಿರುದನ್ನ ಹಾಕಬಹುದು. ಇವತ್ತಿಂದ ನೀವೆಲ್ಲ ಲಯನ್. ಸೊ ಎಲ್ಲರಿಗೂ ನಮ್ಮ ಸಂಸ್ಥೆಗೆ ಸ್ವಾಗತ ಹಾಗೂ ಅಭಿನಂದನೆಗಳು. ಧನ್ಯವಾದಗಳು. ಪ್ರಗತಿಪರ ಮೆಲ್ವಿನ್ ಜೋನ್ಸ್ ಫೆಲೋ ಆಗಿರುವ ಲಯನ್ ಬಿ.ಎಸ್. ರಾಜಶೇಖರಯ್ಯ ಅವರು ಜೂನ್ 8, 1967ರಂದು ತುಮಕೂರು ಜಿಲ್ಲೆಯ ಬೆಟ್ಟಳ್ಳಿ ಗ್ರಾಮದಲ್ಲಿ ಕೃಷಿ ಮತ್ತು ಆಧ್ಯಾತ್ಮಿಕ ಕುಟುಂಬದಲ್ಲಿ ಜನಿಸಿದರು. ಅವರ ದಿವಂಗತ ಪೋಷಕರು ಶ್ರೀ ಸಿಂಗರಾಯ ಮತ್ತು ಶ್ರೀಮತಿ ಗಂಗಾನರಸಮ್ಮ ದಂಪತಿಗಳಿಗೆ ಜನಿಸಿದರು. ಅವರು ತಮ್ಮ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಅಮೃತದಲ್ಲಿ ಪ್ರೌಢಶಾಲೆಯಲ್ಲಿ ಪದವಿ ಪಡೆದ ನಂತರ ಬೆಂಗಳೂರಿನ ಆರ್ಸಿ ಕಾಲೇಜಿನಿಂದ ಪದವಿ ಪಡೆದರು. 1986ರಲ್ಲಿ ಅವರು ಲಕ್ಷ್ಮೀ ಸ್ಕ್ರೀನ್ ಪ್ರಿಂಟರ್ಸ್ ಮತ್ತು ಶ್ರೀ ಗ್ರಾಫಿಕ್ಸ್ ಎಂಬ ಹೆಸರಿನ ತಮ್ಮದೇ ಆದ ಮುದ್ರಣಾಲಯವನ್ನು ಪ್ರಾರಂಭಿಸಿದರು. ಅವರು ಈಗ ತಮ್ಮ ವೃತ್ತಿ ಕ್ಷೇತ್ರದಲ್ಲಿ 37 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಲಯನ್ ಬಿ.ಎಸ್. ರಾಜಶೇಖರಯ್ಯ ಅವರು ಅನೇಕ ಸಂಘಗಳ ಭಾಗವಾಗಿದ್ದಾರೆ ಮತ್ತು ಸುಮಾರು 12 ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಗಳ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಿ.ಎಸ್. ರಾಜಶೇಖರಯ್ಯ ಅವರು 2012-13ರಲ್ಲಿ ವಿದ್ಯಾರಣ್ಯಪುರದ ಲಯನ್ಸ್ ಕ್ಲಬ್ಗೆ ಸೇರಿದರು. ಅವರು ಕ್ಲಬ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಮತ್ತು ಅತ್ಯುತ್ತಮ ಅಧ್ಯಕ್ಷರಾಗಿ ಪ್ರಶಸ್ತಿ ಪಡೆದರು. ಈ ಕ್ಲಬ್ ಜಿಲ್ಲೆಯಲ್ಲಿ 5ನೇ ಸ್ಥಾನವನ್ನು ತಲುಪಿದೆ. ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅವರು ತಮ್ಮ ಕ್ಲಬ್ಗೆ ಶಾಸಕ ಕಚೇರಿ ಸ್ಥಳವನ್ನು ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಜಿಲ್ಲಾ ಮಟ್ಟದಲ್ಲಿ ಅವರು 2015-2016ರಲ್ಲಿ ವಲಯ ಅಧ್ಯಕ್ಷರಾಗಿ, 2016-17ರಲ್ಲಿ ಜಿಲ್ಲಾ ಕ್ಯಾಬಿನೆಟ್ ಖಜಾಂಚಿಯಾಗಿ, 2017-18ರಲ್ಲಿ ಪ್ರಾದೇಶಿಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 2018-19ರಲ್ಲಿ ಯುವ ಜನರಿಗೆ ಸಂಯೋಜಕರಾಗಿ ಮತ್ತು 2019-20ರಲ್ಲಿ ಜಿಲ್ಲಾ ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಜಿಲ್ಲಾ ಮತ್ತು ಬಹು ಹುದ್ದೆಗಳಲ್ಲಿ ಅತ್ಯುತ್ತಮ ಹುದ್ದೆ ಎಂದು ಅವರಿಗೆ ಪ್ರಶಸ್ತಿ ನೀಡಲಾಗಿದೆ. ಅವರು ಅಂತಾರಾಷ್ಟ್ರೀಯ ಅಧ್ಯಕ್ಷ ಪದಕವನ್ನು ಪಡೆದಿದ್ದಾರೆ ಮತ್ತು 7 ಬಾರಿ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಮೆಚ್ಚುಗೆ ಪ್ರಮಾಣ ಪತ್ರಗಳನ್ನು ಪಡೆದಿದ್ದಾರೆ. ಅವರು 2016-17ರಲ್ಲಿ ವರ್ಷದ ಜಿಲ್ಲಾ ಲಯನ್ ಆಗಿದ್ದರು. ಲಯನ್ ಬಿ.ಎಸ್. ರಾಜಶೇಖರಯ್ಯ ಅವರು LDSF ಟ್ರಸ್ಟಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತು 2017-18ರಲ್ಲಿ ಖಜಾಂಚಿಯಾಗಿದ್ದರು. ಇದಲ್ಲದೆ ಅವರು ಪ್ರಾದೇಶಿಕ ಸಭೆಗಳು, ಸಚಿವ ಸಂಪುಟ ಪ್ರಸ್ತುತಿ ಮತ್ತು ಜಿಲ್ಲಾ ಸಮಾವೇಶಗಳಿಗೆ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 2022-23ರಲ್ಲಿ
ಬಹುಜಿಲ್ಲಾ ಸಮಾವೇಶ ಜಿಲ್ಲಾ ಗವರ್ನರ್ ಆಗಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 2022-23ರಲ್ಲಿ ಬಹುಕೌನ್ಸಿಲ್ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಗವರ್ನರ್ ಅವಧಿಯಲ್ಲಿ ಅವರು 12 ಕ್ಲಬ್ಗಳು ಮತ್ತು 3 ಲಿಯೋ ಕ್ಲಬ್ಗಳನ್ನು ಚಾರ್ಟರ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. 159 ನಿವ್ವಳ ಸದಸ್ಯತ್ವದೊಂದಿಗೆ LCIFಗೆ $75,000 ಕೊಡುಗೆ ನೀಡಿದ್ದಾರೆ ಮತ್ತು ದೊಡ್ಡಬಳ್ಳಾಪುರ ಡಯಾಲಿಸಿಸ್ ಕೇಂದ್ರ ಮತ್ತು ಚಿಂತಾಮಣಿ ಲಯನ್ ಆಸ್ಪತ್ರೆಗೆ 2 ಡಯಾಲಿಸಿಸ್ ಯಂತ್ರಗಳನ್ನು ಬೆಂಬಲಿಸಿದ್ದಾರೆ. ಗವರ್ನರ್ ಅವಧಿಯಲ್ಲಿ ವರ್ಷವಿಡೀ ಸರ್ಕಾರಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಜಿಲ್ಲಾ ರಿಲೀವಿಂಗ್ ಅಂಗರ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಅವರು ತಮ್ಮ ಮಲ್ಟಿಪಲ್ ಡಿಸ್ಟ್ರಿಕ್ಟ್ 317ರ ಬಹುಕೌನ್ಸಿಲ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಲಯನ್ ಡಿಸ್ಟ್ರಿಕ್ಟ್ 317 ಸರ್ವಿಸ್ ಫೌಂಡೇಶನ್ನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅವರು ಪ್ರಾದೇಶಿಕ ಲಯನ್ ಲೀಡರ್ಶಿಪ್ ಇನ್ಸ್ಟಿಟ್ಯೂಟ್, ಅಡ್ವಾನ್ಸ್ಡ್ ಲಯನ್ ಲೀಡರ್ಶಿಪ್ ಇನ್ಸ್ಟಿಟ್ಯೂಟ್ ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ನ ಪದವೀಧರರಾಗಿದ್ದಾರೆ. ಅವರು ಪ್ರೇಮಾ ಎಲ್ ಅವರನ್ನು ಸಂತೋಷದಿಂದ ಮದುವೆಯಾಗಿದ್ದಾರೆ. ಅವರು ವಿದ್ಯಾರಣ್ಯಪುರದ ಲಯನ್ಸ್ ಕ್ಲಬ್ನ ಸದಸ್ಯರು ಆಗಿದ್ದಾರೆ. ದಂಪತಿಗೆ 3 ಮಕ್ಕಳಿದ್ದಾರೆ. ಅವರ ಹಿರಿಯ ಮಗಳು ಡಾಕ್ಟರ್ ಐಶ್ವರ್ಯ BR ಸ್ತ್ರೀರೋಗ ತಜ್ಞೆ ಮತ್ತು ಡಾಕ್ಟರ್ ಭರತ್ ಕೆ ಅವರನ್ನು ವಿವಾಹವಾದರು. ತುರ್ತು ವೈದ್ಯಕೀಯ ವಿಭಾಗದ MD ಇಬ್ಬರು ಬಿಡದಿಯ ಭರತ್ ಕೆಂಪಣ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ತಮ್ಮದೇ ಆದ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ದ್ಯುತಿ B ಗೌಡ ಮತ್ತು ಮಗ ದಕ್ಷ B ಗೌಡ ಎಂಬ ಮಗಳು ಇದ್ದಾರೆ. ಅವರು 2ನೇ ಮಗಳು ಡಾಕ್ಟರ್ ಸೌಂದರ್ಯ BR ಸತ್ಯಸಾಯಿ ವೈದ್ಯಕೀಯ ಕಾಲೇಜಿನಿಂದ MBBS ಮುಗಿಸಿದ್ದಾರೆ ಮತ್ತು ಮಗ ರವಿತೇಜ ಗೌಡ BR MS ರಾಮಯ್ಯ ಕಾಲೇಜಿನಲ್ಲಿ BCom LLB ಓದುತ್ತಿದ್ದಾರೆ. ಧನ್ಯವಾದಗಳು. ಲಯನ್ಸ್ ಸಂಸ್ಥೆ ಸಿರಾಲಯನ್ ಸಂಸ್ಥೆ ಅಧ್ಯಕ್ಷರಾದಂತಹ ಡಾಕ್ಟರ್ ಮಂಜುನಾಥ್ ಗೌಡರವರೇ, ಜಿಲ್ಲೆ 317 GMT ಕೋಆರ್ಡಿನೇಟರ್ ಆದಂಥ ಸ್ನೇಹಿತರು ಆದಂಥ ರಾಘವೇಂದ್ರ ಅವರೇ, ವಲಯ ಅಧ್ಯಕ್ಷರಾದಂಥ ರಂಗನಾಥ್ ಅವರೇ, ಕ್ಲಬ್ಬಿನ 2ನೇ ಉಪಾಧ್ಯಕ್ಷರಾದಂಥ ಮಲ್ಲೇಶ್ ಗೌಡರವರು, ಕಾರ್ಯದರ್ಶಿಗಳಾದಂಥ ಹಿಮಂತ್ ರಾಗಿರವರು, ಖಜಾಂಚಿಗಳಾದಂಥ ರಾಜನವರು, ಈ ಕ್ಲಬ್ಬಿನ ಪ್ರಾರಂಭಕ್ಕೆ ಪ್ರೇರಕರಾದಂಥ ತಿಪ್ಪಣ್ಣವರೇ, ಆಸರೆ ಸಂಸ್ಥೆಯ ಮತ್ತೆ ನಿಮ್ಮ ಸ್ಥಳೀಕರಾದಂಥ ತಿಪ್ಪಣ್ಣವರೇ, ಸತೀಶ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಿರಾ ಲಯನ್ಸ್ ಸಂಸ್ಥೆಯ ಗೌರವಾನ್ವಿತ ಸದಸ್ಯರೇ, ಮಾಧ್ಯಮ ಮಿತ್ರರೇ, ಆಹ್ವಾನಿತರೇ, ವಿಶೇಷವಾಗಿ ಇವತ್ತು SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳುಗಳನ್ನ ಇವತ್ತು ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಹೆಮ್ಮೆ ವಿಚಾರ. ಆ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಪೋಷಕರು, ಮೊಟ್ಟ ಮೊದಲನೇದಾಗಿ ಈ ಒಂದು ಸುಂದರ ಸಭೆಗೆ ನನ್ನನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಪರಿಚಯ ಮಾಡಿಕೊಟ್ಟಂಥ ಲಯನ್ ಶಾಂತರಾಜ್ ಅವರು AW ಅವರಿಗೆ ಧನ್ಯವಾದನ ತಿಳಿಸ್ತೀನಿ. ನಾನು ಬಹಳಷ್ಟು ಕ್ಲಬ್ಗಳ ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ನಿಮ್ಮ ಮುಖಸ್ತುತಿಯಲ್ಲಿ ಹೇಳ್ತಾ ಇರತಕ್ಕಂಥ ಮಾತಲ್ಲ, ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಲಯನ್ಸ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರ ಮುಖಾಂತರ ಸಮಾಜಪರ ಕಾರ್ಯಕ್ರಮನ ಮಾಡತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಸಿರಾ ಲಯನ್ಸ್ ಸಂಸ್ಥೆ ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ದೊಡ್ಡ ಹೆಮ್ಮೆ ವಿಚಾರ. ನಾನು ಕೂಡ ಇದೇ ಜಿಲ್ಲೆ, ತುಮಕೂರು ಜಿಲ್ಲೆಯ ಇಂದ ಬಂದಂಥವನು. ಕುಣಿಗಲ್ ತಾಲೂಕು ಅಮೃತೂರು ಬಳಿ ನನ್ನ ಹುಟ್ಟೂರು ಬೆಟ್ಟಳ್ಳಿ ಗ್ರಾಮ. ಇವತ್ತು ನಮ್ಮದೇ ಜಿಲ್ಲೆಯ ಇನ್ನೊಂದು ತಾಲೂಕಿನ ಒಂದು ಅತ್ಯುತ್ತಮವಾದಂಥ ಲಯನ್ಸ್ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗತಕ್ಕಂಥದ್ದು ಹೆಮ್ಮೆಯ ವಿಚಾರ. ತಮ್ಮೆಲ್ಲರಿಗೂ ತಿಳಿದಿರಲಿ, ಬೇರೆ ಸಂಸ್ಥೆಗಳಿಗಿನ್ನ ಬಹಳಷ್ಟು ವಿಭಿನ್ನವಾದಂಥ ಸಂಸ್ಥೆ ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್. ಕಾರಣ, ಯಾವುದೇ ಪ್ರತಿಫಲೇಕ್ಷೆಯನ್ನ ಇಟ್ಕೊಳ್ದಿರೆ, ಯಾವುದೇ ಅದರಿಂದ ಆದಾಯವನ್ನು ನಿರೀಕ್ಷೆ ಮಾಡದೆ ಜನಪರವಾದಂಥ ಕಾಳಜಿಯಾದಂಥ ಕೆಲಸಗಳನ್ನ
ನಮ್ಮ ಸ್ವಂತ ದುಡಿಮೆಯ ಒಂದಷ್ಟು ಭಾಗವನ್ನ ಸಮಾಜಕ್ಕೆ ಮತ್ತೆ ನಾವು ಕೊಡ್ತಕ್ಕಂಥ ಒಂದು ವೇದಿಕೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್. 107 ವರ್ಷಗಳನ್ನ ಪೂರೈಸಿದಂಥ ಈ ಸಂಸ್ಥೆ ಈಗ 108ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದರ ಸಂಸ್ಥಾಪಕರಾದಂಥ ಮೆಲ್ವಿನ್ ಜೋನ್ ಅಂತಕ್ಕಂಥವ್ರು ಇಲ್ಲಿ ಬಹಳಷ್ಟು ಹೊಸ ಸದಸ್ಯರು ಏನಿದ್ದೀರಾ ತಮ್ಮೆಲ್ಲರೂ ಕೂಡ ಗೊತ್ತಾಗಿ ಅನ್ನೋ ಉದ್ದೇಶಕ್ಕೋಸ್ಕರ ಇದು ತಿಳಿಸ್ತಾ ಇದ್ದೀನಿ. ಮೆಲ್ವಿನ್ ಜೋನ್ ಅಂತಕ್ಕಂಥವ್ರು ಅವರು ಒಬ್ಬರು ಇನ್ಶೂರೆನ್ಸ್ ಏಜೆಂಟ್. ನಮ್ಮ ಮೊದಲನೇ ಮಹಾಯುದ್ಧ ಆದ ನಂತರ ಇವರು ಯಶಸ್ವಿ ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದಂಥವ್ರು ಒಮ್ಮೆ ಎಲ್ಲ ಸ್ನೇಹಿತರ ಜೊತೆಗೂಡಿ ಮಾತಾಡ್ತಾ ಯಾವಾಗಲೂ ಕೂಡ ನಮ್ಮ ವ್ಯಾಪಾರ, ನಮ್ಮ ಸಂಸಾರ, ನಮ್ಮ ಸಂಬಂಧಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ನಾವು ಸಮಾಜಮುಖಿಯಾದಂಥ ಕೆಲಸ ಮಾಡಲಿಕ್ಕೆ ಒಂದು ಸರ್ವಿಸ್ ಆರ್ಗನೈಸೇಷನ್ ಯಾಕೆ ಪ್ರಾರಂಭ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆನ ಮೆಲ್ವಿನ್ ಜೋನ್ ಅಂತಕ್ಕಂಥ ಮಹಾ ವ್ಯಕ್ತಿ 1917ರಲ್ಲಿ ಪ್ರಾರಂಭಿಸಿದರು. ಅವರ ಒಂದು ಕೂಗಿಗೆ ಹೋಗೊಟ್ಟು 36 ಜನ ಸದಸ್ಯರು ಸೇರಿ ಲಯನ್ಸ್ ಕ್ಲಬ್ ಅನ್ನ ಫಸ್ಟ್ ಅಮೆರಿಕದಲ್ಲಿ ಪ್ರಾರಂಭ ಆಯಿತು. ತದನಂತರ ಇದು ಪ್ರಪಂಚದ 200ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಲಯನ್ಸ್ ಸಂಸ್ಥೆ ಯಾವುದೇ ಜಾತಿ, ಧರ್ಮ, ಬಣ್ಣಕ್ಕೆ ಒಳಗಾಗದ ಅತ್ಯಂತ ಪ್ರಾಮಾಣಿಕವಾದ ಸೇವೆಗೆ ಹೆಸರಾದಂಥ, ಪಾರದರ್ಶಕತೆ ಹೆಸರಾದಂಥ ಸಂಸ್ಥೆ ಲಯನ್ಸ್ ಸಂಸ್ಥೆ. ಇಂಥ ಒಂದು ಲಯನ್ಸ್ ಸಂಸ್ಥೆನ ಜಿಲ್ಲೆ 317ರ ಹಿಂದಿನ ವರ್ಷದ ಜಿಲ್ಲಾ ರಾಜ್ಯಪಾಲರಾಗಿದ್ದಂಥ, ಈಗ ಪ್ರಸ್ತುತ ನಮ್ಮ ಮಲ್ಟಿಪಲ್ ಚೇರ್ಮನ್ ಆಗಿರ್ತಕ್ಕಂಥ ಆಚಾರ್ಯ ಸಂಸ್ಥೆಯ ಸದಸ್ಯರಾದಂಥ ನನ್ನ ಸ್ನೇಹಿತರಾದಂಥ ಎನ್ ಮೋಹನ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ, ತಿಪ್ಪಣ್ಣವರ ಒಂದು ಸಹಕಾರದೊಂದಿಗೆ ಈ ಒಂದು ಸಂಸ್ಥೆಯನ್ನು ಈಗ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು. ಕಾರ್ಯದರ್ಶಿ ವರದಿಯನ್ನ ಹೇಮಂತ್ ರಾಜ್ ಅವರು ಕೊಡುವಂಥ ಸಂದರ್ಭದಲ್ಲಿ ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಕೆಲವೇ 4 ತಿಂಗಳುಗಳನ್ನು ಪೂರ್ವಹಿಸಿರ್ತಕ್ಕಂಥ ಒಂದು ಹೊಸ ನೂತನ ಲಯನ್ಸ್ ಸಂಸ್ಥೆ ಇಷ್ಟು ಬಹು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಈ ಕ್ಷೇತ್ರದಲ್ಲಿ ಮಾಡಿದೆ ಅಂತಕ್ಕಂಥದ್ದೇ ಬಹಳ ಹೆಮ್ಮೆ ಆಗುತ್ತೆ. ನಿಮ್ಮೆಲ್ಲರಿಗೂ ಅವರ ವರದಿಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ 5-6 ಬೃಹತ್ ಕಣ್ಣಿನ ತಪಾಸಣೆ ಮತ್ತೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಮಾಡಿ ಉಚಿತವಾದ ಕನ್ನಡಕವನ್ನು ಕೊಟ್ಟಿದ್ದಾರೆ. ಜೊತೆಗೆ ಶಾಲಾ ಮಕ್ಕಳುಗಳಿಗೆ 120 ಸ್ಕೂಲ್ ಬ್ಯಾಗ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು, ಇವೆಲ್ಲವನ್ನು ಮತ್ತೆ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡವರು ಶುದ್ಧ ನೀರಿನ ಒಂದು ಘಟಕವನ್ನ ಶಾಲಾ ಮಕ್ಕಳುಗಳು ಕೊಟ್ಟಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ. ಬಹಳಷ್ಟು ಹಿರಿಯ ಲಯನ್ಸ್ ಸಂಸ್ಥೆಗಳು ಕೂಡ ಇಂಥ ಮಟ್ಟದ ಕೆಲಸಗಳನ್ನು ಮಾಡೋಕ್ಕೆ ಕಷ್ಟಪಡ್ತಾರೆ. ಆದರೆ ಬೆಳೆಯುವ ಪೈರು ಮೊಳಕೆಯಲ್ಲೇ ಚಿಗುರುವ ಆಗುವಾಗಲೇ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ಸಿರಾ ಲಯನ್ಸ್ ಸಂಸ್ಥೆ ಇಂಥ ಒಂದು ಉತ್ತಮವಾದಂಥ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ್ ಗೌಡವರು, ಉಪಾಧ್ಯಕ್ಷರುಗಳಾದಂಥ ಮಲ್ಲೇಶ್ ಗೌಡರು, ಹಾಗೆ ಕಾರ್ಯದರ್ಶಿಗಳಾದ ಹೇಮಂತ್ ರಾಜ್ ಅವರು, ಟ್ರೆಸರರ್ ಆದ ರಾಜಣ್ಣವರು, ಇದಕ್ಕೆ ಗೈಡಿಂಗ್ ಲೈನ್ ಆಗಿ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ ನಮ್ಮ ತಿಪ್ಪಣ್ಣವರು. ನಿಜವಾದ ನಿಮ್ಮ ಸಹಕಾರ ಅವ್ರಿಗೆ ಬೇಕು. ಕಾರಣ ಹೊಸ ಲಯನ್ಸ್ ಸಂಸ್ಥೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಕೆಲವೊಂದು ನಮ್ಮ ಸಂಸ್ಥೆಯ ಬಗ್ಗೆ ಅವರು ತಿಳ್ಕೊಳ್ಳಿಕ್ಕೆ ಸಮಯ ಆಗುತ್ತೆ. ಆದರೆ ಅದೇನು ನನಗೆ ಇಲ್ಲಿ ವ್ಯತ್ಯಾಸ ಅಂತ ಅನಿಸ್ಲಿಲ್ಲ. ಇಷ್ಟು 4 ತಿಂಗಳ ಒಂದು ಹೊಸ ಲಯನ್ಸ್ ಸಂಸ್ಥೆ ಅವರ ಕಾರ್ಯಕ್ರಮವನ್ನ ನಿಮ್ಮೆಲ್ಲರಿಗೂ ತೋರಿಸ್ಲಿಕ್ಕೆ ಒಂದು PPT ಪ್ರೆಸೆಂಟೇಷನ್ ಮಾಡಿರ್ತಕ್ಕಂಥದ್ದು, ಎಲ್ಲ ರೀತಿಯ ಅಜೆಂಡಾದಿಂದ ಹಿಡಿದು ಪ್ರತಿಯೊಂದು ಬಹಳ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ ಆಯಿತು. ವಿಶೇಷವಾಗಿ ಇಲ್ಲಿ ಗಮನಿಸಿದಾಗ ಬಹಳಷ್ಟು ವಿದ್ಯಾವಂತರು ಮತ್ತೆ ನಿವೃತ್ತ ಅಧಿಕಾರಿಗಳು ಈ ಟೀಮ್ನಲ್ಲಿ ಇರ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತದೆ. ಇಲ್ಲಿ ಈ ಕಾರ್ಯಕ್ರಮದ ನಿರೂಪಣೆಯನ್ನ ಮೇಡಮ್ ಲಕ್ಷ್ಮಿಯರು ಮಾಡ್ತಾ ಇದ್ರು. ಬಹಳ ಅಪರೂಪ. ಹೊಸ ಲಯನ್ಸ್ ಸಂಸ್ಥೆಗಳಲ್ಲಿ ಈ ರೀತಿಯಾದಂಥ ನಿರೂಪಣೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ನನಗೆ ಡೌಟ್ ಬಂದು ಅವ್ರು ಕೇಳಿದೆ, ಅವರು ಟೀಚರ್ ಅಂತ. ಯಾಕೆಂದ್ರೆ ಆ ಸಾಮರ್ಥ್ಯ ಇರ್ತಕ್ಕಂಥದ್ದು ಶಿಕ್ಷಕರು ಮಾತ್ರ.
ಸೊ ಧನ್ಯವಾದ, ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಮತ್ತಷ್ಟು ಲಯನ್ಸ್ ಕ್ಲಬ್ಗಳು ಪ್ರಾರಂಭ ಆಗಲಿ, ಅದ್ರ ಮುಖಾಂತರ ಬಹಳಷ್ಟು ಜನಪರ ಕಾರ್ಯಕ್ರಮಗಳಾಗಲಿ. ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಇಲ್ಲಿ ತಿಳಿಸೋದೇನೆಂದ್ರೆ, ಈ ಸಿರಾ ಲಯನ್ಸ್ ಸಂಸ್ಥೆ ಏನೆಲ್ಲ ಕಾರ್ಯಕ್ರಮಗಳು ಮಾಡುತ್ತೆ ಅದರ ಪ್ರಚಾರಕ್ಕೆ ತಾವು ಒತ್ತು ಕೊಟ್ಟರೆ ಬಹಳಷ್ಟು ಜನಗಳಿಗೆ ಅವ್ರು ಮಾಡ್ತಕ್ಕಂಥ ಉತ್ತಮವಾದ ಕೆಲಸಗಳು ತಲುಪುತ್ತವೆ. ಅದರ ಸದುಪಯೋಗಗಳನ್ನ ಸ್ಥಳೀಕರು ಉಪಯೋಗಿಸ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾಧ್ಯಮ ಮಿತ್ರರನ್ನ ವಿನಂತಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಲಯನ್ಸ್ ಸಂಸ್ಥೆಯ ಒಂದು ಲಾಂಛನದಲ್ಲಿ ಸಿಂಹದ 2 ಮುಖಗಳಿದೆ. ಲಯನ್ ಅಂತಂದ್ರೆ ಸಿಂಹ. ಇಲ್ಲಿ ಲಯನ್ ಅನ್ನತಕ್ಕಂಥ ಹೆಸರನ್ನ ನಮ್ಮಲ್ಲಿ ಇಟ್ರು. ಇದು ಕಾಡಿನಲ್ಲಿ ಇರ್ತಕ್ಕಂಥ ಲಯನ್ನ ಸಿಂಹದ ಹೆಸರಲ್ಲ. ಸೇವೆಗೆ ಈ ಸಿಂಹವನ್ನ ಲಯನ್ಸ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಲಿಬರ್ಟಿ, ಇಂಟೆಲಿಜೆನ್ಸ್, ಅವರ್ ನೇಷನ್ ಸೇಫ್ಟಿ ಅಂತ ಫುಲ್ ಫಾರ್ಮ್. ಅದಕ್ಕೆ ಉದ್ದೇಶ, ಈ ಒಂದು ಸಿಂಹ ಕಾಡಿನ ರಾಜ ಅಂತ ಕರೀತಾರೆ. ಏನಕ್ಕೆ ಕಾಡಿನ ರಾಜ ಅಂತ ಕರೆದ್ರು? ನಮ್ಮೆಲ್ಲರಿಗೂ ಗೊತ್ತಿರೋ ಮಟ್ಟಿಗೆ ಅದು ಅತಿ ಬಲಿಷ್ಠವಾದಂತ, ದೊಡ್ಡ ಗಾತ್ರದಲ್ಲಿ ದೊಡ್ಡದಾದಂತ ಪ್ರಾಣಿನೂ ಅಲ್ಲ. ಅದು ದೊಡ್ಡದ ಪ್ರಾಣಿ ಅಂತಂದ್ರೆ ಕಾಡಿನಲ್ಲಿ ಆನೆ. ಅತಿ ಎತ್ತರವಾದ ಪ್ರಾಣಿನೂ ಅಲ್ಲ ಅದು, ಜಿರಾಫೆ. ಆದ್ರೆ ಯಾವ ಕಾರಣಕ್ಕೋಸ್ಕರ ಲಯನ್ಸ್ಗೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ ಅಂದ್ರೆ ಅದಕ್ಕೆ ಧೈರ್ಯಕ್ಕೆ. ಅದು ಯಾವಾಗಲೂ ಕೂಡ ಬೇಟೆ ಆಡ್ಬೇಕಂದ್ರೆ ಯಾವುದೇ ಹಸುವಾಗಿದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ಹೊಡೆಯಲ್ಲ. ಅದು ಎಂತ ದೊಡ್ಡ ಪ್ರಾಣಿನೇ ಆಗಲಿ ಅಟ್ಯಾಕ್ ಮಾಡ್ಬೇಕಂದ್ರೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅದಕ್ಕೆ ಆ ಧೈರ್ಯ ಇರೋ ಕಾರಣಕ್ಕೋಸ್ಕರ ಸೇವೆ ಮಾಡೋಕ್ಕೆ ನಮಗೂ ಕೂಡ ಧೈರ್ಯ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಲಯನ್ಸ್ ಸಂಸ್ಥೆಗೆ ನಾವು ಹೆಸರನ್ನು ಇಟ್ಟಿದ್ವಿ. ಅದರಲ್ಲಿ 2 ಮುಖಗಳಿದೆ. ಈ 107 ವರ್ಷಗಳು ನಾವು ಏನೆಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅನ್ನೋದನ್ನ ಹೇಳೋದು ಒಂದು ಮುಖ. ಆದರೆ ಇನ್ನೊಂದು ಮುಖ, ಇನ್ನು ಮುಂದಿನ ದಿನಗಳಲ್ಲಿ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು, ಜನಪರ ಕಾರ್ಯಜೀವಿ ಮಾಡಬೇಕು ಅಂತಕ್ಕಂಥದ್ದು ತಿಳಿಸ್ತಕ್ಕಂಥದ್ದು. ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಬಹಳಷ್ಟು ಸೇವಾ ಕಾರ್ಯಕ್ರಮಗಳು ಮಾಡ್ತೀವಿ. ನೀವು ಯಾವುದೇ ಹೆಸರನ್ನು ಕೇಳಿ, ಪ್ರತಿಯೊಂದು ಸೇವಾ ಕಾರ್ಯಕ್ರಮಗಳು ಲಯನ್ಸ್ ಇಂದ ನಡೆಯುತ್ತೆ. ಇದಕ್ಕಿಂತ ವಿಶೇಷವಾದಂಥದ್ದು ಏನಂದ್ರೆ, ಸ್ಥಳೀಯವಾಗಿ ಸಿರ್ಸಿ ಲಯನ್ಸ್ ಸಂಸ್ಥೆ ಮುಂದೆ ಒಂದು ದಿನ ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟಿನ ಮುಖಾಂತರ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆನ ಲಯನ್ಸ್ ಸಂಸ್ಥೆ ಮುಖಾಂತರ ನಡೆಸ್ತಕ್ಕಂಥದ್ದು. ಹಾಗೆ ನೀವು ಸ್ವಂತ ಹಾಸ್ಪಿಟಲ್ ನಡೆಸಂತ ಕಾರ್ಯಕ್ರಮಗಳನ್ನ ನೀವು ಮಾಡ್ಬೋದು. ಈಗ ಅಧ್ಯಕ್ಷರಾದಂತ ಮಂಜುನಾಥ್ ಗೌಡ್ರ ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ಡಾಕ್ಟರ್ ಫ್ಯಾಮಿಲಿ. ನನಗೆ ಕೇಳ್ಪಟ್ಟಂಗೆ ಮಗ, ಸೊಸೆ, ಮಗಳು, ಅಳಿಯ ಎಲ್ಲರೂ ಕೂಡ ಡಾಕ್ಟರ್ಗಳೇ. ಸೊ ಅವರ ಒಂದು ಸೇವೆ ಈ ಕ್ಷೇತ್ರದಲ್ಲಿ ಆಗ್ಬೇಕಾದ್ರೆ ಒಂದಷ್ಟು ನೀವು ಮುಂದಿನ ದಿನಗಳು ಟ್ರಸ್ಟ್ ಮಾಡ್ಕೊಡಿ. ಈಗ ತುರುವೇಕೆರೆ ಕ್ಲಬ್, ನಮ್ಮ ಜೆಡ್ಸಿಯವರ ಕ್ಲಬ್ ಬಹಳ ಯಶಸ್ವಿಯಾದಂತ ಕ್ಲಬ್. ಜೊತೆಗೆ ಅವ್ರ ಸ್ವಂತ ಕಟ್ಟಡನ ರೀಸೆಂಟ್ ಆಗಿ ಅವರು ಉದ್ಘಾಟನೆ ಮಾಡಿದ್ರು. ಹಾಗಾಗಿ ನಮ್ಮಲ್ಲಿ ಸುಮಾರು 180 ಶಾಲೆಗಳನ್ನ ಲಯನ್ಸ್ ಸಂಸ್ಥೆ ಮುಖಾಂತರ ನಡೆಸ್ತಾ ಇದ್ವಿ. ಸಿರ್ಸಿಯಲ್ಲಿ ಒಂದು ಶಾಲೆ ಇದೆ, 1350 ಮಕ್ಕಳು ಅಲ್ಲಿ ಓದ್ತಾರೆ, ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ. ಆ ಒಂದು ಬಡಾವಣೆಗೆ ಲಯನ್ಸ್ ಬಡಾವಣೆ ಅಂತ ಹೆಸರಿಟ್ಟಿದ್ದಾರೆ. ಹೊಳೆಹೊನ್ನೂರಲ್ಲಿ ಒಂದು ಶಾಲೆ ಇದೆ, 2nd PU ನಡೆಯುತ್ತೆ. ಹಾಗಾಗಿ ನಮ್ದು ಬ್ಲಡ್ ಬ್ಯಾಂಕ್ ಇದೆ, ಮತ್ತೆ ವಿಷನ್ ಸೆಂಟರ್ಗಳಿವೆ. ನಿಮ್ಮಲ್ಲೂ ಕೂಡ ಸರಿಕವಾಗಿ ಅವೆಲ್ಲವನ್ನು ಮಾಡಿ ಅಂತ ಹೇಳ್ತಾ, ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ, ಇಲ್ಲಿವರೆಗೆ ಅಧ್ಯಕ್ಷರ ಭಾಷಣ, ಕಾರ್ಯದರ್ಶಿ ವರದಿ, ಟ್ರೆಸರರ್ ರಿಪೋರ್ಟು, ಎಷ್ಟು ಬಹಳ ಮುಖ್ಯ ನೋಡಿ. ಟ್ರೆಸರರ್ ರಿಪೋರ್ಟ್ ಅಂದ್ರೆ ಏನ್ ಹಣ ಬಂತು, ಏನ್ ಖರ್ಚಾಯ್ತು ಅಂತೆಲ್ಲ ರಾಜನವ್ರು ಕೊಟ್ಟರು. ಅದೇ ಪಾರದರ್ಶಕತೆ ನಮ್ಮಲ್ಲಿ ಇರ್ತಕ್ಕಂಥದ್ದು. ಹಾಗೆ ಈಗ ನೂತನ 6 ಜನ ಸದಸ್ಯರಿಗೆ ಅವರಿಗೆ ಓತನ್ನು ಕೊಟ್ಟರು ನಮ್ಮ ರಾಘವೇಂದ್ರರು, JMD ಕೋಆರ್ಡಿನೇಟರು. 23 ಲಯನ್ಸ್ ಸದಸ್ಯರಿಂದ ಪ್ರಾರಂಭಗೊಂಡಂತ ಲಯನ್ಸ್ ಸಂಸ್ಥೆ, ಸಿರಾ ಸಂಸ್ಥೆ ಇವತ್ತು ಇನ್ನೂ 6 ಸದಸ್ಯರನ್ನ ಸೇರಿಸಿಕೊಳ್ಳೋ ಮುಖಾಂತರ 29 ಕಮಿಟೆಡ್ ಲಯನ್ ಇವತ್ತ ಈ ಒಂದು ಕ್ಲಬ್ನ ಸದಸ್ಯರಾಗಿದೆ. ನೂತನವಾಗಿ ಇವತ್ತು ಸೇರ್ಪಡೆಗೊಂಡಂತ ಎಲ್ಲ ಲಯನ್ಸ್ ಸದಸ್ಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗ ಪ್ರಮುಖವಾದಂತ ಘಟ್ಟ, ನೂತನ ಪದಾಧಿಕಾರಿಗಳು 2025-26 ಸಾಲಿಗೆ ಅವರಿಗೆ ಪದಗ್ರಹಣ ಕಾರ್ಯಕ್ರಮ ನಡೆಸ್ಕೊಡ್ತಕ್ಕಂಥ ಕಾರ್ಯಕ್ರಮ, ಅಂದ್ರೆ ಪುರೋಹಿತಿಕೆ ಮಾಡತಕ್ಕಂಥ ಕಾರ್ಯಕ್ರಮ, ಅಂದ್ರೆ ಅವರ ಜವಾಬ್ದಾರಿಗಳೇನು ಅಂತ ಹೇಳಿ ಅವರಿಂದ ಒಂದು ಕಮಿಟ್ಮೆಂಟ್ ತಗೊಂಡು ಇವತ್ತು ಆ ಕಾರ್ಯಕ್ರಮ ನಡೆಸ್ಕೊಡೋಕೆ ನಾನು ಹೊಂದಿದ್ದೀನಿ. ಇದು ಹೊಸ ಲಯನ್ಸ್ ಸಂಸ್ಥೆ ಆದ ಕಾರಣ ಅದೇ ಟೀಮ್ ಏನೀಗ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಟ್ರೆಜರರ್ ಇದ್ದಾರೋ ಅವರೇ ಇನ್ನೊಂದು ವರ್ಷಕ್ಕೆ ಮುಂದುವರಿತಾರೆ. ತದನಂತರದಲ್ಲಿ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಎಲ್ಲ ಹುದ್ದೆಗಳು 1 ವರ್ಷಕ್ಕೆ ಮಾತ್ರ ಸೀಮಿತ.
ಬಟ್ ಯಾರು ಅದನ್ನು ಬೇರೆ ಸದಸ್ಯರು ನಾನು ಅಧ್ಯಕ್ಷ ಆಗಿಲ್ಲ ಅಂತ ಹೇಳಿಲ್ಲ. ಇವತ್ತು ಸಾಮಾನ್ಯ ಸದಸ್ಯರಾಗಿರ್ತಕ್ಕಂಥ ನೀವು ನಾಳೆ ದಿವಸ ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಒಂದು ಉತ್ಸಾಹ, ಇದೆಲ್ಲದ ಮುಖಾಂತರ ನಾಳೆ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಕೂಡ ಆಗ್ಬೋದು. ಇವತ್ತು ನಮ್ಮ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಭಾರತೀಯರಾದ AP ಸಿಂಗ್ ಅನ್ನೋರು ನಮ್ಮ ಭಾರತದವರೇ. ಇವರು 4ನೇ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು. ಮೊದಲನೆಯವರು ಫಾಸ್ಟ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಪ್ರೆಸಿಡೆಂಟ್ ರೋಹಿತ್ ಮೆಹ್ತಾ ಅಂತಕ್ಕಂಥವ್ರು, 2ನೇರು ಅಶೋಕ್ ಮೆಹ್ತಾ ಅಂತಕ್ಕಂಥವ್ರು, 3ನೇರು ನರೇಶ್ ಅಗ್ರವಾಲ್ ಅಂತಕ್ಕಂಥವ್ರು, ಈಗ 4ನೇವರಾಗಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಅತ್ಯುತ್ತಮವಾದಂತ ಶ್ರೇಷ್ಠ ಹುದ್ದೆಯನ್ನ ಪಡೆದಿರ್ತಕ್ಕಂಥವರು ನಮ್ಮ ಭಾರತೀಯ ಅಂತಕ್ಕಂಥಕ್ಕೆ ಹೆಮ್ಮೆ ಆಗ್ತದೆ. ಜೋರಾದ ಚಪ್ಪಾಳೆ ಕೊಡಿ. ಹಾಗಾಗಿ ಇವತ್ತಿನ ಪದಕನ ಕಾರ್ಯಕ್ರಮಕ್ಕೆ ಮತ್ತೆ ಮೊದಲನೇ ನಾನು ಯಾರ ಹೆಸರನ್ನು ಕರಿತೀನಿ ಅವರುಗಳು ವೇದಿಕೆ ಮುಂಭಾಗಕ್ಕೆ ಬರಬೇಕು. ನಿರ್ದೇಶಕರು ಆಡಳಿತ ಮಂಡಳಿಯವರು ಲಯನ್ NR ಚಂದ್ರಶೇಖರ್, ಸರ್ ನೀವು ನಿರ್ವಾಹಕರು ಅಂತ ಕೊಟ್ಟಿದ್ದಾರೆ. ನೀವು ಯಾವಾಗಲೂ ಕೂಡ PST ಅಂದ್ರೆ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಸರರ್, ಅಧ್ಯಕ್ಷರು, ಕಾರ್ಯದರ್ಶಿ, ಟ್ರೆಸರರ್, ಇವ್ರ ಜೊತೆಗೆ ನೀವು ನಿಕಟವಾಗಿ ಕೆಲಸ ಮಾಡಿಕೊಂಡು ನಿಮಗೆ ಕೊಡ್ತಕ್ಕಂಥ ಕೆಲಸಗಳನ್ನ ಜವಾಬ್ದಾರಿ ನಿರ್ವಹಿಸಿಕೊಂಡು ಕ್ಲಬ್ಬಿನ ಸರ್ವೋತ್ತಮಕ ಬೆಳವಣಿಗೆಗೆ ಸಹಕಾರ ಆಗಬೇಕು. ಎಲ್ಲ ಮೀಟಿಂಗ್ಗಳು, ನಿಮ್ಮ ನಿರ್ದೇಶಕರ ಸಭೆ, ಸರ್ವ ಸದಸ್ಯ ಸಭೆ, ಇವೆಲ್ಲರೂ ಕೂಡ ನೀವು ಭಾಗಿಯಾಗ್ತಕ್ಕಂಥದ್ದು. ಅದನ್ನು ತಾವು ಮಾಡ್ತೀನಿ ಕೇಳಿ ನಿಮ್ಮ ಬಲಗೈನ ಮುಖಾಂತರ ಬರೆಸೋದು. ಎಸ್ ಅಲ್ಲೇ ಓಕೆ, ಹಾಗೆ ನಿಂತ್ಕೊಳ್ಳಿ ಸರ್. ಲಯನ್ ರಾಮ್ ಅವರು, ರಾಧಾಕೃಷ್ಣ ಅವರು, ನಾರಾಯಣರವರು, ಭರತ್ ಗೌಡ ಅವರು, ಗಣೇಶ್ ಅವರು, ಈರಣ್ಣಜ್ಜಿ, ಕೃಷ್ಣಮೂರ್ತಿ, ಉಗ್ರೇಶ್ ಅವರು ಇದ್ದಾರ. ಅವರು ಕೂಡ ಈ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ. ಸರ್ ನಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನೀವೆಲ್ಲರೂ ಕೂಡ 2025-26ನೇ ಸಾಲಿನ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದೀರಿ. ನಿರ್ದೇಶಕರಿಂದ ಬಹಳ ಪ್ರಮುಖವಾದಂತಹ ಒಂದು ಹುದ್ದೆ. ನಿಮ್ಗೆಲ್ಲರೂ ಗೊತ್ತು, ಯಾವುದೇ ಒಂದು ಸಂಸ್ಥೆ, ಒಂದು ಸೊಸೈಟಿ, ಕಂಪನಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಅಂದ್ರೆ ಆ ನಿರ್ದೇಶಕರು ಎಷ್ಟು ಗಟ್ಟಿಯಾಗಿದ್ದಾರೆ, ಎಷ್ಟು ಒಳ್ಳೆಯ ರೀತಿಯ ತೀರ್ಮಾನಗಳನ್ನು ತಗೊಳ್ತಾ ಇದ್ದಾರೆ, ಎಷ್ಟು ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಯಾವುದೋ ಒಂದು ಪಿಕ್ಚರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಕೆಲವು ಡೈರೆಕ್ಟರ್ ಹೆಸರು ಹೇಳಿದ ತಕ್ಷಣ ಆ ಪಿಕ್ಚರ್ನ ಬಹಳಷ್ಟು ಜನ ಹೋಗಿ ನೋಡ್ತಾರೆ, ಅವ್ರ ಮೇಲೆ ವಿಶ್ವಾಸ ಆಗಿರುತ್ತೆ. ಹಾಗಾಗಿ ನಿರ್ದೇಶಕರುಗಳಾಗಿ ನೀವು ಎಲ್ಲ ನಿರ್ದೇಶಕರ ಸಭೆ ಹಾಗೂ ಸರ್ವ ಸದಸ್ಯ ಸಭೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಎಲ್ಲ ರೀತಿಯ ಸಹಕಾರ ಸಲಹೆಗಳನ್ನ ಆಗಿದ್ದಾಗೆ ಕ್ಲಬ್ಬಿನ ಅಧ್ಯಕ್ಷರಿಗೆ ಮತ್ತು ತಂಡಕ್ಕೆ ಕೊಡಬೇಕು. ನಿಮ್ಮ ಉತ್ತಮವಾದಂತ ಒಂದು ಡೈರೆಕ್ಷನ್ ಉತ್ತಮವಾಗಿ ಉಪಾಧ್ಯಕ್ಷರುಗಳಾದಂಥ ಮಲ್ಲೇಶ್ TD 2ನೇ ಉಪಾಧ್ಯಕ್ಷರು, ಮೊದಲನೇ ಉಪಾಧ್ಯಕ್ಷರು ಎಂಜಾರಪ್ಪ ಇದ್ದಾರಾ? ಓಕೆ ಸರ್, ಈಗ ಉಪಾಧ್ಯಕ್ಷರು ಮಾಡೋ ಉದ್ದೇಶ ಹೀಗೆ ಯಾವ ಕೊಡ್ತೀನಿ. ಈಗ ಕಾರ್ಯದರ್ಶಿ ಬಹಳ ಇಂಪಾರ್ಟೆಂಟ್ ಹುದ್ದೆ. ಈ ಕ್ಲಬ್ಬಿನ ಏಳಿಗೆ, ಬೆಳವಣಿಗೆ ಎಲ್ಲವೂ ಕೂಡ ನಿಮ್ಮ ಕಾರ್ಯನಿರ್ವಹಣೆ ಮೇಲೆ ನಿಂತಿರುತ್ತೆ. ನಾವು ಇಂಗ್ಲಿಷಲ್ಲಿ ಹೇಳ್ತೀವಿ, ದ ಕ್ಲಬ್ ಸಕ್ಸಸ್ ಡಿಪೆಂಡಿಂಗ್ ಅಪಾನ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಕ್ಲಬ್ ಸೆಕ್ರೆಟರಿ ಅಂತ. ಸೊ ನೀವು ಯಾಕೆ ಪರ್ಫಾರ್ಮ್ ಮಾಡ್ತೀರಾ ಅದ್ರ ಮೇಲೆ ಆಗುತ್ತೆ. ನೀವು ಒಂದು ಕೊಂಡಿ, ನಿಮ್ಮ ಕ್ಲಬ್ಗೂ ಜಿಲ್ಲೆಗೂ, ನಿಮ್ಮ ಕ್ಲಬ್ಗೂ ಮಲ್ಟಿಪಲ್ ಜಿಲ್ಲೆಗೂ ನಿಮ್ಮ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಕೊಡ್ಬೇಕು. ಇಲ್ಲಿ ವಿಶೇಷತೆ ಏನ್ ಗೊತ್ತಾ, ಈ ಹೊಸ ಕ್ಲಬ್ಗೆ ಸದಸ್ಯರಾಗೋರ್ಗೂ ಈಗ ಆಲ್ರೆಡಿ ಇರ್ತಕ್ಕಂಥ ಸದಸ್ಯರಾಗೋರ್ಗೂ ವ್ಯತ್ಯಾಸ ಏನಂದ್ರೆ, ಅವರೆಲ್ಲರೂ ಸಂಸ್ಥಾಪಕ ಸದಸ್ಯರು. ಸಂಸ್ಥಾಪಕ ಅಧ್ಯಕ್ಷರು ಮಂಜಣ್ಣವರು, ಸಂಸ್ಥಾಪಕ ಕಾರ್ಯದರ್ಶಿಗಳು ಹೇಮಂತ್ ರಾಜರು, ಸಂಸ್ಥಾಪಕ ಖಜಾಂಚಿಗಳು ರಾಜಣ್ಣವರು. ಈ ಹೆಸರು ಎಂದಿಗೂ ಹೋಗೋದಿಲ್ಲ. ಸಂಸ್ಥಾಪಕರು ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನ ಫೌಂಡರ್ ಅನ್ನೋದು ಪರ್ಮನೆಂಟ್ ಆಗಿ ಉಳ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಸ್ಟ್ರಾಂಗ್ ಫೌಂಡೇಶನ್ ನಿಮ್ಮ ಕಡೆಯಿಂದ ಆಗಬೇಕು. ಎಲ್ಲ ಮೀಟಿಂಗ್ಗಳು ನೀವು ಪ್ರೆಸೈಡ್ ಮಾಡ್ತೀರಾ. ಜೊತೆಗೆ ನೀವು ಅಧ್ಯಕ್ಷರಾಗಿ ಹೆಚ್ಚಿಗೆ ಕೆಲಸ ಮಾಡೋದಕ್ಕಿಂತ ಹೆಚ್ಚಿಗೆ
ನಿಮ್ಮ ತಂಡಕ್ಕೆ ನೀವು ಕೆಲಸವನ್ನ ನಿರ್ವಹಿಸಬೇಕು. 30 ಬೇರೆ ಹೇಳಿ ಸರ್, ಎಸ್ ಅಂತ. ಓಕೆ, ಧನ್ಯವಾದ. ಸೊ ನಿಮಗೂ ಕೂಡ ಆ ಒಂದು ಅವಕಾಶಗಳು ಮುಂದಿನ ದಿನಗಳು ಸಿಗುತ್ತೆ. ಹಾಗಾಗಿ ಕೂತ್ಕೊಳ್ಳಿ. ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಸ್ಥಳಗಳಲ್ಲಿ ಕೂತ್ಕೋಬೇಕಾಗಿ ವಿನಂತಿಸ್ಕೊಳ್ತೀನಿ. ಈಗ ಸರ್ ನೀವು ಬನ್ನಿ, ಮಂಜಾತ್ ಬೇಡ್ರೆ ಅಲ್ಲಿ ಅದು ಕೊಡಿ ಸರ್, ಗ್ಯಾವಲ್ ಕೊಡಿ ಸರ್, ಬನ್ನಿ ಸರ್. ಗುರುತಾಗಿ ಈ ಗ್ಯಾವಲ್ನ 2025-26ನೇ ಸಾಲಿಗೆ ಪುನರ್ ಆಯ್ಕೆಗೊಂಡು ಇವತ್ತು ಇನ್ಸ್ಟಾಲ್ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಗೌಡ ಅವರಿಗೆ, ನಮ್ಮ ಜಿಲ್ಲೆಯ GMT ಕೋರ್ಡಿನೇಟರ್ ಆದಂಥ ರಾಘವೇಂದ್ರರು, ವಲಯ ಅಧ್ಯಕ್ಷರಾದಂಥ ರಂಗನಾಥ್ ಅವರ ಸಮ್ಮುಖದಲ್ಲಿ ಇದನ್ನ ಅವ್ರಿಗೆ ಹಸ್ತಾಂತರಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಗೌರವ. ಕೊನೆಯದಾಗಿ ಬಹಳ ಸ್ಥಿರ ಜನತೆಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಕಾರಣ ಯಾವುದೇ ಗೊಂದಲ ಇಲ್ಲದ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಇಡೀ ಕಾರ್ಯಕ್ರಮದಲ್ಲಿ ಇದ್ರಿ. ಒಂದು ಸಣ್ಣ ಸಂದೇಶವನ್ನು ಹೇಳೋ ಮುಖಾಂತರ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮ್ಮ ಕಣ್ಣುಗಳು ಚೆನ್ನಾಗಿದ್ರೆ ಇಡೀ ಜಗತ್ತು ನಮಗೆ ಚೆನ್ನಾಗಿ ಕಾಣುತ್ತೆ. ಆದ್ರೆ ಅದೇ ನಮ್ಮ ನಾಲಿಗೆ ಚೆನ್ನಾಗಿದ್ರೆ ಇಡೀ ಜಗತ್ತಿಗೆ ನಾವು ಚೆನ್ನಾಗಿ ಕಾಣ್ತೀವಿ. ಸೊ ನಮ್ಮ ನಾಲಿಗೆ ಯಾವಾಗ ಚೆನ್ನಾಗಿದೆ ಇಡೀ ಜಗತ್ತಿಗೆ ನಾವು ಚೆನ್ನಾಗಿ ಕಾಣ್ತೀವಿ ಅಂತೇಳಿ ಇಲ್ಲಿ ಒಂದು ಮನವಿ ಏನಂದ್ರೆ, ಇವತ್ತು ಬಹಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಹೊಸ ಲೈಫ್ ಸಂಸ್ಥೆಯಾದರೂ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇನ್ನು ಯಾರಾದ್ರೂ ಕೂಡ ಲೈಫ್ ಸಂಸ್ಥೆಗೆ ಸೇರ್ಪಡೆ ಆಗಬೇಕು ಅಂತಕ್ಕಂಥ ಮನಸ್ಸಿಗೆ ಯಾರಾದ್ರೂ ಇದ್ರೆ ಖಂಡಿತವಾಗಿ ನೀವು ಯಾರು ಬೇಕಾದ್ರೂ ಕೂಡ ಅವ್ರನ್ನ ಸಂಪರ್ಕಿಸಿ ಸಂಸ್ಥೆಗೆ ಸೇರ್ಪಡೆಗೊಳ್ಬೋದು. ಇದಕ್ಕಾಗಿ ಏನು ಬಹಳ ಕಾರ್ಯದರ್ಶಿಗಳಾದಂಥ ಸರ್, ನಿಮ್ಮ ಉತ್ತಮವಾದ ಕೆಲಸ ಹೀಗೆ ಮುಂದುವರಿಸಿ ಚೆನ್ನಾಗಿ ಮಾಡಿ ಅಂತ ಹಾರೈಸ್ತಾ ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಿಮಗೂ ಕೂಡ ಖಜಾನೆ ಕೊಡದ ರಾಜೇಂದ್ರ ಗೌಡ ತಾವು ಕೂಡ ಸಮಾಂತರವಾದ ಕೆಲಸ ಮಾಡಿದ್ದೀರಿ. ಪ್ಲೀಸ್ ತಿಪ್ಪಣ್ಣ ಇದು ಹಿಂದಿನ ರೂವಾರು, ದಯವಿಟ್ಟು ಬನ್ನಿ. ನಿಮ್ಮ ಎಲ್ಲರಿಗೂ ಸಲಹೆ ಸಹಕಾರ ಇರಬೇಕು. ಇನ್ನು ಆಮೇಲೆ ಆನರ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಒಂದು ನಿಮಿಷ ಸ್ನೇಹಿತರೆ, ಬಹಳ ನೂತನ ಲೈನ್ ಸಂಸ್ಥೆ ಆದರೂ ಕೂಡ ಈ ಮಾಸ್ಟರ್ ಆಫ್ ಸೆರೆಮನಿ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ನಿರೂಪಣೆ ಬಹಳ ಅದ್ಭುತವಾಗಿ ರಶ್ಮಿ ಮೇಡಮ್ ಅವರು ಮಾಡಿದ್ದಾರೆ. ಅವರಿಗೆ ನಮ್ಮ ಜಿಲ್ಲೆ 317 ಈ ವರ್ಷದ ಲಯನ್ ಪಿನ್ ಅನ್ನ ಸರ್ ಅಂಡ್ ಬಿ ಹ್ಯಾಪಿ ಅನ್ನತಕ್ಕಂಥ ಪಿನ್ ಅನ್ನ
ನನ್ನ ಹತ್ರ ಇರೋದು ಒಂದೇ ಪಿನ್ನು, ಅದೇ ಪಿನ್ನ ಅವ್ರು ಕೊಡ್ತಾರೆ. ಬನ್ನಿ ಮೇಡಮ್ ಅವ್ರಿಗೆ. ಇವರ ಮಾರ್ಗದರ್ಶಕರಾದ ಶ್ರೀ ಸಿದ್ದೇಶ್ವರವರು ಯಾರು ಇಷ್ಟೋಗ್ಬೇಕಾಗ ತಾವರೆಕೆರೆ ಲೀಸ್ಟ್ ಇದೆಯಾ ನೋಡಿ ತೋರಿಸಿ. ಇದಾದ ನಂತರ ಯಾವುದೇ ಮಕ್ಕಳು ಹೋಗಬಾರದು. ಸರ್ಟಿಫಿಕೇಟ್ ಚೇಂಜ್ ಆಗಿದೆ. ನಿಮ್ಮ ಸರ್ಟಿಫಿಕೇಟ್ಗಳನ್ನ ನೀಟಾಗಿ ನೋಡಿ ನಿಮ್ಮನ್ನೇ ತೆಗೆದುಕೊಳ್ಳಿ. ಉಪಹಾರ ವ್ಯವಸ್ಥೆ ಇದೆ. ಕಾರ್ಯಕ್ರಮದ ನಂತರ ವಿಶೇಷವಾದ ಉಪಹಾರವಿದೆ. ವೀಕ್ಷಿಸುತ್ತಿರುವ
ಸದಸ್ಯರು ಆಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ಇಷ್ಟೊತ್ತು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕಾದಂತ ಪರಮ ಪೂಜ್ಯ ಡಾಕ್ಟರ್ ಮಂಜಾವೂರು ಸ್ವಾಮೀಜಿಯವರೇ ಬೇರೆಯ ಕೆಲಸದ ನಿಮಿತ್ತ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕೆ ಬಂದಿಲ್ಲ. ಹಾಗಾಗಿ ಅವರ ಆದಾಯಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಲಯನ್ಸ್ ಕ್ಲಬ್ ಶಿರಾ ಹಾಗೂ ಕ್ರಿಕೆಟ್ ಅಭಿಮಾನಿಗಳೆಲ್ಲ ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಯಾದಗಿರಿ ಉತ್ಪಾದಿಸುವವರು ಹಾಗೂ ಈ ಕಾರ್ಯಕ್ರಮವನ್ನ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಶ್ರೀಯುತ ಲಯನ್ಸ್ ಅಧ್ಯಕ್ಷರಾಗಿದ್ದು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಸರ್ ಅವರೇ, ಈ ಲಯನ್ಸ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರೇ, ನನಗೆ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡೋದಕ್ಕೆ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂತ ಡಾಕ್ಟರ್ ಮಂಜುನಾಥ್ ರವರ ಕಿರುಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಈ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂತ ಮಂಜುನಾಥ್ ರವರು ಶ್ರೀಯುತ ಬೆಜ್ಜೇಹಳ್ಳಿ ಗ್ರಾಮದ ಮಲ್ಲೇಗೌಡರ ಮಗನಾದಂತ ಮಂಜುನಾಥ್ ಗೌಡರು, ಶಿರಾ ತಾಲೂಕು ಬೆಜ್ಜೇಹಳ್ಳಿ ಅವರು. ಶ್ರೀಮತಿ ಪುಟ್ಟೀರಮ್ಮ ಶ್ರೀ ಪಟೇಲ್ ಮಲ್ಲೇಗೌಡವರ 2ನೇ ಗರ್ಭ ಸಂತಾತರು ಅಕ್ಟೋಬರ್ 2, 1964ರಲ್ಲಿ ಇವರ ಜನನ ಕಾಲ ಮತ್ತು ಪ್ರಾಥಮಿಕ ಶಿಕ್ಷಣವನ್ನ ಗಡಿ ಗ್ರಾಮದ ಬೆಜ್ಜೇಹಳ್ಳಿಯಲ್ಲಿಯೇ ಮುಗಿಸಿ ಮಾಧ್ಯಮಿಕ ಶಿಕ್ಷಣವನ್ನ ಗಡಿ ಗ್ರಾಮದ ಲಕ್ನಳ್ಳಿ ಪ್ರೌಢಶಾಲೆಯಲ್ಲಿ ಮುಗಿಸಿ ತುಮಕೂರು ವಿವೇಕಾನಂದ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಇವರು ಬಳ್ಳಾರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ತಮ್ಮ ವೃತ್ತಿಪರ ವ್ಯಾಸಂಗವನ್ನ ಮಾಡಿ ನಂತರ ಹಾವೇರಿ ಜಿಲ್ಲೆಯ ಆನಗಲ್ ತಾಲೂಕು ಆಸ್ಪತ್ರೆಯಲ್ಲಿ ನೇತ್ರಾಧಿಕಾರಿಯಾಗಿ ಸುದೀರ್ಘ 35 ವರ್ಷಗಳ ಉತ್ತಮ ಸೇವೆಯನ್ನ ಸಲ್ಲಿಸಿದಂತ ಡಾಕ್ಟರ್ ಮಂಜುನಾಥ್ ಗೌಡರು 2024 ಅಕ್ಟೋಬರ್ನಲ್ಲಿ ವಿಶ್ರಾಂತಿ ಪಡೆದರು. ತಮ್ಮ ಸೇವಾವಧಿಯಲ್ಲಿ 100ಕ್ಕೂ ಹೆಚ್ಚು ಕಣ್ಣುಗಳನ್ನು ದಾನ ಪಡೆದು ಅನೇಕ ಮಾನ್ಯ ಅಂಧರಿಗೆ ದೃಷ್ಟಿಯನ್ನ ನೀಡಿದ್ದಾರೆ. ಇಂತಹ ಮಹಾನ್ ಕಾರ್ಯಕ್ಕೆ ಹುಬ್ಬಳ್ಳಿಯ ಪ್ರತಿಷ್ಠಿತ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಎಂ ಜೋಶಿಯವರು ನೇತ್ರದಾನ ರಾಯಭಾರಿ ಅನ್ನುವ ಒಂದು ಗೌರವ ಪದವಿಯನ್ನು ಕೊಟ್ಟಿದ್ದಾರೆ. ಆನಗಲ್ ತಾಲೂಕಿನಾದ್ಯಂತ 1000 ನೇತ್ರ ಶಸ್ತ್ರಚಿಕಿತ್ಸೆ ಮಾಡಿ ಮನೆಗೆ ಹೆಸರಾಗಿರುತ್ತಾರೆ. ಕಳೆದ 23ರಲ್ಲಿ ತಮ್ಮ ತಂದೆಯ ನೇತ್ರವನ್ನು ಮನ ನಂತರ ಆಟ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅಲ್ಲದೆ ತಮ್ಮ ಮಾವ ಉಳಿಪುಟ್ಟಿ ಹನುಮಂತಪ್ಪ ಮತ್ತು ಅವರ ತಮ್ಮನಾದ ಈಗಿನ ಶಾಸ್ತ್ರಾಜಿ ವೇದವಲ್ಲಿ ಶಿರಾ ಅವರ ತಂದೆಗಳಿಗೂ ಸಹ ಮರಣದಿಂದ ದಾನ ಮಾಡಿದ್ದು ಅಂಧರಿಗೆ ಬೆಳಕನ್ನು ನೀಡತಕ್ಕಂಥ ಕೀರ್ತಿ ಡಾಕ್ಟರ್ ಮಂಜುನಾಥರವರಿಗೆ ಸೇರ್ಬೇಕಾಗ್ತದೆ. ಇಂತಹ ಸಾವಿರಾರು ಜನರ ಪುಣ್ಯಕಾಲವನ್ನು ಮಾತ್ರ ವಾಗ್ದಾನ ಮಾಡಿಸಿದ್ದಾರೆ. 1990ರಲ್ಲಿ ತನ್ನ ಅತ್ತೆಯ ಮಗಳು ಶ್ರೀಮತಿ ಗೀತಾ ಅವರನ್ನು ಬಹಳ ಸನ್ಮಾನಿಯಾಗಿ ಶ್ರೀಚಂದ್ರ ಧರ್ಮಸ್ಥಳದಲ್ಲಿ ವಿವಾಹವಾಗಿ ಸಕಲ ವ್ಯವಹಾರವನ್ನು ಸಹ ಆಗಿದ್ದಾರೆ. ಡಾಕ್ಟರ್ ಮಂಜುಶ್ರೀ ಮತ್ತು ಡಾಕ್ಟರ್ ಭರತ್ವರರು ಇಬ್ಬರೂ ಕೂಡ ವೈದ್ಯರು ಮಕ್ಕಳು ಮತ್ತು ಆರ್ಥೋಪೆಡಿಕ್ಸ್‌ಗಾಗಿ ಸರ್ಜನ್ ಮಗಳು ಮತ್ತು ಧಾರವಾಡ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮಗ ಲಯನ್ಸ್ ಡಾಕ್ಟರ್ ಭರತ್ವರ ಜಿಲ್ಲಾ ಲಯನ್ಸ್ ಕ್ಲಬ್ ಸದಸ್ಯರು ಮತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಆಸ್ಪತ್ರೆಯಲ್ಲಿ ಎದುರು ಮತ್ತು ಭಕ್ತರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸೊಸೆ ಲಯನ್ಸ್ ಡಾಕ್ಟರ್ ಮಹಾವೀರ್ ಕೂಡ ಫಿಸಿಷಿಯನ್ ಆಗಿದ್ದು ತುಮಕೂರು ಶ್ರೀಲೇಖ ವೈದ್ಯಕೀಯ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. 2024 ಏಪ್ರಿಲ್ನಿಂದ ಜೂನ್ವರೆಗೆ ಲಯನ್ಸ್ ಕ್ಲಬ್ನ ಚಾರ್ಟರ್ ಪ್ರೆಸಿಡೆಂಟ್ ಆಗಿ ಕೂಡ ಯಶಸ್ವಿಯಾಗಿ ಸೇವೆಯನ್ನು ಸಲ್ಲಿಸಿ ಈಗ 2ನೇ ಅವಧಿಗೆ ಪುನಃ
ನಮ್ಮ ರಾಷ್ಟ್ರೀಯ ಸಮಾಜದ ಉದ್ದೇಶ ಎರಡನೇ ಅವಧಿಗೂ ಕೂಡ ಅಧ್ಯಕ್ಷನಾಗಿ ಮುಂದುವರಿದಿದ್ದಾರೆ. ಅದು ಕೂಡ ಇವರ ಕಾರ್ಯಕ್ರಮದಲ್ಲಿ ಕ್ರಿಯಾಶೀಲವಾಗಿ ತನ್ನ ಕೊಟ್ಟಿರ್ತಕ್ಕಂಥ ಅಲ್ಪಾವಧಿಯ ಅಧ್ಯಕ್ಷತೆಯನ್ನ ಶಿರಾ ಲಯನ್ಸ್ ಕ್ಲಬ್ ವತಿಯಿಂದ ತುಂಬಾ ಯಶಸ್ವಿಯಾಗಿ ನಡೆಸಿಕೊಂಡಂತ ಕೀರ್ತಿ ಡಾಕ್ಟರ್ ಮಂಜುನಾಥ್ ಅವರಾಗಿದ್ದಾರೆ. ಆದ್ದರಿಂದ ಈ ಶಿರಾ ಕ್ಷೇತ್ರದಲ್ಲಿ ಉದ್ಯೋಗಿ ಉದ್ಯೋಗವಾದಿಗಳು ಇಲ್ಲಿ ಸಂಸ್ಥಾಪಕರಾಗಿ ಲಯನ್ಸ್ ಕ್ಲಬ್ ಶಿರಾದಲ್ಲಿ ಬೆಳೆಯುವುದಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥವರು ತ್ಯಾಗದಿಂದ ಸಿದ್ದೇಸ್ವಾಮಿ ಅವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಡೆಸಬೇಕಾಗುತ್ತೆ. ಇದಕ್ಕೆ ಪೂರಕವಾಗಿ ನಮ್ಮ 6 ವಿಶೇಷ ಅಭಿಮಾನಿಗಳವರು ಕೈಗೊಳಿಸಿ ಸುಮಾರು ಒಂದು ಶಿಸ್ತುಗಳನ್ನ ನೆರವೇರಿಸಿಕೊಂಡು ಈ ಲಯನ್ಸ್ ಸಂಸ್ಥೆ ಕೇವಲ ಒಂದು 6 ವರ್ಷಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಯಂತ್ರಾಭಾವದ ಮಟ್ಟದಲ್ಲಿ ಬಂದಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಕಾರ್ಯದರ್ಶಿಗಳಿರ್ಬೋದು, ಖಜಾಂಚಿಯರಿರ್ಬೋದು, ನಮ್ಮ ಅಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಇವರೆಲ್ಲರೂ ಕೂಡ ಅಧ್ಯಕ್ಷರ ಜೊತೆ ಕೂಡಿ ಈ ಶಿರಾ ಲಯನ್ಸ್ ಕ್ಲಬ್ ಅನ್ನ ತುಂಬಾ ಯಶಸ್ವಿಯಾಗಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಕಾರ್ಯಕ್ರಮಕ್ಕೆ ಮುಂಚೂಣಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಈ ಸಂದರ್ಭದಲ್ಲಿ ಮೊದಲೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ ನನಗೆ ಕೊಟ್ಟಂತ ಈ ಅಲ್ಪಾವಧಿಯಲ್ಲಿ ಅವರನ್ನು ಸ್ಮರಿಸಲಿಕ್ಕೆ ನಿಜವಾಗ್ಲೂ ಕೂಡ ಇನ್ನು ಕ್ರಿಯಾಶೀಲವಾಗಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಆತ್ಮವಿಶ್ವಾಸದಿಂದ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ವೇದಿಕೆಯ ಉಪಸ್ಥಿತರು ನಮ್ಮ ಬರಬೇಕಾಯಿತು. ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ. ಅವ್ರಿಗೂ ಸಹ ವೇದಿಕೆ ಮುಖೇನ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲಿರುವ ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಹಾಗೂ ಜಿಲ್ಲೆಯ ಎದುರಲ್ಲಿ ಇದರ ಬಹುಪಕ್ಷ ಅಧ್ಯಕ್ಷರಾದ ಲಯನ್ಸ್ ಅಧ್ಯಕ್ಷರಾದ ರಾಜಶೇಖರವರೇ, ನಮ್ಮ ತುಮಕೂರು ಜಿಲ್ಲೆಯ ಕುರುವಳ್ಳಿ ಲಯನ್ಸ್ ಕ್ಲಬ್ ಸದಸ್ಯರಾದ ವಲಯ ಅಧ್ಯಕ್ಷರಾದ ರನ್ನಾಥ್ ಅವರೇ, ಆಗ ಹೇಮಂತ್ ರಾಜ್ ಅವರೇ, ರಾಜಣ್ಣನವರೇ, ಶಿರಾ ಲಯನ್ಸ್ ಕ್ಲಬ್ ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ ಮತ್ತು ಕ್ಲಬ್ನ ಎಲ್ಲ ಸದಸ್ಯರುಗಳೇ, ಈ ದಿನ ನಮ್ಮ ಸಂಸ್ಥೆಯ ನಡೆಸುತ್ತಿರುವ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿ ಬಂದಿರುವ ಎಲ್ಲ ಶಿರಾ ಕ್ಷೇತ್ರದ ಮಕ್ಕಳೇ ಮತ್ತು ಕುಟುಂಬದ ವರ್ಗದವರೇ, ನಾವು ಬೆಂಗಳೂರು ಲಯನ್ಸ್ ಕ್ಲಬ್ ಆಚರಣೆಯಲ್ಲಿ ನಡೆಸುತ್ತಿರುವ ಸಮಾಜ ಸೇವೆಗೆ ಪ್ರೇರಿತವಾಗಿ ನಮ್ಮ ಶಿರಾ ಭಾಗದಲ್ಲಿ ಸೇವೆ ಮನೋಭಾವದಿಂದ 23 ಸದಸ್ಯರ ಒಳಗೊಂಡ ಲಯನ್ಸ್ ಸಂಸ್ಥೆಯನ್ನು ನಡೆಸುತ್ತಿದ್ದು, ಈ ಸಂಸ್ಥೆಯ ಲಯನ್ಸ್ ಕ್ಲಬ್ ಸದಸ್ಯ ಮತ್ತು ಶಿರಾ ಜೆಡಿಎಸ್ ಪಕ್ಷದ ಮುಖಂಡನಾದ ನಾನು ನಮ್ಮ ಕ್ಷೇತ್ರದ ಜನತೆಗೆ ಸೇವೆ ಮಾಡುವ ಸಲುವಾಗಿ ವೃದ್ಧಾಪ್ಯದಲ್ಲಿ ಅಂಧತ್ವದಲ್ಲಿರುವ ನನ್ನ ತಂದೆ ತಾಯಂದರಿಗೆ ಮತ್ತು ವಯಸ್ಸು ಅಂಧತ್ವದಲ್ಲಿರುವ ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಆಯೋಜಿಸುತ್ತೇವೆ. ಇದರ ಈಗಾಗಲೇ ನಾವು ಶಿರಾ, ಚಟ್ಟ, ಲಕ್ನಳ್ಳಿ, ಬೆಳಪುರ, ಹುಣಸೆಹಳ್ಳಿ ಮತ್ತು ಹೊಸೂರು, ಕಲ್ಲಿಂದಲದಲ್ಲಿ ಸಿಬಿಎಸ್ನಲ್ಲಿ ತಪಾಸಣೆ ಶಿಬಿರವನ್ನು ನಡೆಸಿ ಕಣ್ಣಿನ ಪಡೆಯಿರುವ ವೃದ್ಧರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸುವುದರ ಮುಖೇನ ನಾವು ಸಮಸ್ಯೆಯನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದೇವೆ. ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಲು ನನ್ನನ್ನು ಈ ಸಂಸ್ಥೆಗೆ ಸೇರಿಸಿಕೊಂಡು ಅದರ ನೇತೃತ್ವವನ್ನು ವಹಿಸಿರುವ ಮಂಜುನಾಥ್ ಅವರಿಗೆ ಬಡ ಮಕ್ಕಳಿಗೆ 3 ಲ್ಯಾಪ್ಟಾಪ್ಗಳನ್ನು ನೀಡುವ ಮೂಲಕ ನಮ್ಮ ಸಂಸ್ಥೆ ಸೇವೆ ಚಟುವಟಿಕೆಗಳಲ್ಲಿ ತೊಡಗಿದ್ದೇವೆ. ನಾನು ಜೆಡಿಎಸ್ ಪಕ್ಷದ ಶಿರಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದವನು. ಈ ದಿನ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರವನ್ನು ನಾನು ಮತ್ತು ನಮ್ಮ ಸಂಸ್ಥೆ ಎಲ್ಲ ಸದಸ್ಯರ ಸಹಯೋಗದಲ್ಲಿ ಈ ದಿನ ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಕ್ಷೇತ್ರದ ಜನ ಇನ್ನೂ ಹೆಚ್ಚಿನ ಉತ್ಸಾಹದಿಂದ
ಮುಂಬರುವ ದಿನದಲ್ಲಿ ವ್ಯಾಸಂಗದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆಯುವುದರ ಜೊತೆಗೆ ಅವರ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಾಗಲಿ ಎಂಬುದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಇದರಿಂದ ನಿಮ್ಮ ತಂದೆ ತಾಯಿ ಎಂದರಿಗೂ ಮತ್ತು ಕುಟುಂಬದ ವರ್ಗದವರಿಂದ ಸಿಗುವ ಸಂತೋಷ ಹೇಳ್ತಿರಬಹುದು. ಮಕ್ಕಳು ಮುಂಬರುವ ದಿನಗಳಲ್ಲಿ ಉತ್ತಮ ವ್ಯಾಸಂಗ ಮಾಡಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿ ಎಂದು ನಾನು ನಮ್ಮ ವೇದಿಕೆ ಮುಖಾಂತರ ಹಾರೈಸುತ್ತೇನೆ. ಹಾಗೆ ನಮ್ಮ ಲಯನ್ಸ್ ಮತ್ತು ಎಲ್ಲ ಸದಸ್ಯರು ಇಂಥವೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿಕೊಂಡು ಸಮಾಜದಲ್ಲಿ ಏನಾದರೂ ಸೇರಿ ಕಾರ್ಯಕ್ರಮಗಳನ್ನು ಮಾಡಲು ಈ ಅವಕಾಶವನ್ನು ಬಳಸಿಕೊಳ್ಳಬೇಕೆಂದು ಮನವಿ ಮಾಡುತ್ತೇನೆ. ಈಗಿನ ಮುಂದಿನ 1 ವರ್ಷದ ಅವಧಿಗೆ ಆಡಳಿತ ಅಧಿಕಾರಿಗಳು ನೇಮಿಸಿಕೊಂಡು ಪದಚ್ಛೇದನ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಿಗೆ ಶುಭ ಕೋರುತ್ತೇನೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ತಂದೆ ತಾಯಿಗಳಿಗೆ ವೇದಿಕೆಯಲ್ಲಿ ಎಲ್ಲ ಮುಖಂಡಗಳಿಗೆ ಹೊಂದಿಸಿ ನಾನು ಮಾತು ತೆಗೆದುತ್ತೇನೆ. ಹಾಗೂ ನನ್ನ ಮಾಧ್ಯಮದ ಸ್ನೇಹಿತರಿಗೂ ಸಹ ಹೇಳಿ ಮಾತು ತೆಗೆದುತ್ತೇನೆ ಸೇರಿಸಬೇಕಾದ ವೇದಿಕೆಯ ಮೇಲಿರುವ ಇಂದಿನ ಪ್ರಮಾಣವಚನ ಬೋಧನೆ ಮಾಡಿರುವ ಮಾಜಿ ಪರಿಷತ್ತಿನ ಅಧ್ಯಕ್ಷರು ಆಗಿರುವ ಲಯನ್ PS ರಾಜಶೇಖರಯ್ಯ ಅವರೇ, GMT ಕೋಆರ್ಡಿನೇಟರ್ ಲಯನ್ ರಾಘವೇಂದ್ರ ಸರ್ ಅವರೇ, ವಲಯ ಅಧ್ಯಕ್ಷರಾದ ರಂಗನಾಥ್ ತುರುವೇಕೆರೆ ಅವರೇ, 1ನೇ ಉಪಾಧ್ಯಕ್ಷರು ಮಲ್ಲೇಶ್ ಗೌಡ ಅವರೇ, ಕಾರ್ಯದರ್ಶಿ ಹಿಮಂತರಾಜು ಅವರೇ, ಖಜಾಂಚಿ ರಾಜಣ್ಣ ಅವರೇ, ನಮ್ಮೆಲ್ಲರ JDS ನಾಯಕರು ಹಾಗೂ ಲಯನ್ ಮೆಂಬರ್ ಆಗಿರ್ತಕ್ಕಂಥ ಉಗ್ರೇಶ್ ಅಣ್ಣನವರೇ, ಹಾಗೂ ನಮ್ಮೆಲ್ಲರ ಹಿತೈಷಿ ಒತ್ತಾಸೆಯಾಗಿ ನಿಂತಿರುವ ಉದ್ಯಮಿ ಬಂಧು ಕ್ಯಾದಿಗುಂಟೆ ತಿಪ್ಪೇಸ್ವಾಮಿ ಅವರೇ, ಎಲ್ಲ ಲಯನ್ ಸದಸ್ಯರೇ, ಪತ್ರಕರ್ತರೇ, ನಾಗರಿಕರೇ, ಮಕ್ಕಳೇ, ಪೋಷಕರೇ, ಇಂದು ನಾನು ಬೆಜ್ಜಿಯಲ್ಲಿ ಮಲ್ಲೇಗೌಡ ಮಂಜುನಾಥಗೌಡ ಆದ ನಾನು 2ನೇ ಅವಧಿಗೆ ಅಧ್ಯಕ್ಷನಾಗಿ ಮುಂದುವರಿಯುತ್ತಾ ಸಂಪುಟ ವಿಸ್ತರಣೆ ಮಾಡುತ್ತಿರುವುದು ಸಂತೋಷದ ವಿಷಯವಾಗಿದೆ. ಈಗಾಗಲೇ ಕಾರ್ಯದರ್ಶಿಗಳು ಹೇಳಿದ ಹಾಗೆ ಕಳೆದ ವರ್ಷದ ಅವಧಿಯಲ್ಲಿ ಕಣ್ಣಿನ ದೃಷ್ಟಿ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಿ 5 ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ನಡೆಸಿದ್ದು, ಮುಂದಿನ ವರ್ಷಕ್ಕೂ ಅದು ಕತ್ತಲಿನಿಂದ ಬೆಳಕಿನೆಡೆಗೆ ಎಂಬ ಘೋಷವಾಕ್ಯದಲ್ಲಿ ಪ್ರತಿ ತಿಂಗಳು 1ರಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ಮುಂದುವರಿಸುತ್ತೇನೆಂದು ಈ ಮೂಲಕ ನಾನು ಘೋಷಿಸುತ್ತೇನೆ. ಹಾಗೆ ಎಲ್ಲ ವಯೋಮಾನದವರಿಗೂ ಕಿವುಡುತನ ನಿವಾರಣೆಗಾಗಿ ತಾಲೂಕಿನಾದ್ಯಂತ ಡಾಕ್ಟರ್ ಚಂದ್ರಶೇಖರ್ ವಾಕ್ ಶ್ರವಣ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ಇದೇ ವರ್ಷದ ಸೆಪ್ಟೆಂಬರ್ನಲ್ಲಿ ಉಚಿತವಾಗಿ ಗಂಟಲು ಕಿವಿ ತಪಾಸಣೆಯನ್ನು ಮಾಡಿಸಿ ತಾಲೂಕಿನಾದ್ಯಂತ ಎಲ್ಲ ನಾಗರಿಕರಿಗೆ ಇಯರ್ ಅಂಡ್ ಸ್ಪೀಚ್ ಒಂದು ತಪಾಸಣಾ ಶಿಬಿರವನ್ನು ಏರ್ಪಡಿಸುತ್ತೇನೆಂದು ಈ ಮೂಲಕ ನಾನು ಘೋಷಿಸುತ್ತೇನೆ. ಈ ವರ್ಷದಲ್ಲಿ ಅಕ್ಟೋಬರ್ 2025ರಲ್ಲಿ ಮತ್ತು ಜನವರಿ 26ಕ್ಕೆ ತಾಲೂಕಿನಲ್ಲಿ 2 ಮೆಗಾ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತೇನೆಂದು ಈ ಮೂಲಕ ನಾನು ಘೋಷಿಸುತ್ತೇನೆ. ಎಲ್ಲ ಲಯನ್ ಸದಸ್ಯರಿಗೂ ನವೆಂಬರ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ಪ್ರವಾಸ ಮಾಡಿಸುವ ಸಲುವಾಗಿ ನಾನು ನಮ್ಮ ಲಯನ್ಸ್ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಒಂದು ಪ್ರವಾಸವನ್ನು ಏರ್ಪಡಿಸುತ್ತೇನೆಂದು ಈ ಮೂಲಕ ಘೋಷಿಸುತ್ತೇನೆ. ಹಾಗೂ ಜನರಿಗೆ ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ
ಶಿರಾದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಸಂಚಾರಿ ಸಪ್ತಾಹ ಏರ್ಪಡಿಸಿ ಸಂಚಾರಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಡೆಸುತ್ತೇನೆಂದು ಈ ಮೂಲಕ ನಾನು ಘೋಷಿಸುತ್ತೇನೆ. ತಾಲೂಕಿನಲ್ಲಿ ಎಲ್ಲ ಕಾಲೇಜು ಮಕ್ಕಳಿಗೆ ಫೆಬ್ರವರಿ 26ನೇ ತಿಂಗಳಲ್ಲಿ 2026 ತಿಂಗಳಲ್ಲಿ ತಮ್ಮ ರಕ್ತದ ಗುಂಪನ್ನು ಪರೀಕ್ಷೆ ಮಾಡಿ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಶಿರಾ ತಾಲೂಕಿನ ಎಲ್ಲ ಕಾಲೇಜು ಮಕ್ಕಳಿಗೆ, ವಯಸ್ಕ ಮಕ್ಕಳಿಗೆ ತಮ್ಮ ರಕ್ತದ ಗುಂಪನ್ನು ಏನೆಂದು ಗುರುತಿಸಿ ಅವರು ಮುಂದಿನ ರಕ್ತದಾನಿಗಳಾಗಲಿ ಎಂದು ಪ್ರೇರೇಪಿಸುತ್ತಾ ಎಲ್ಲರಿಗೂ ಸಹಿತ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಕೊಡಲು ಈ ಮೂಲಕ ನಿರ್ಧರಿಸಿದ್ದೇನೆ. ಇದೆಲ್ಲದರ ಹೊರತಾಗಿ ನಮ್ಮ ಶಿರಾ ತಾಲೂಕಿನಲ್ಲಿ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿ ನಮ್ಮ ಶಿರಾ ಲಯನ್ ಕ್ಲಬ್ ವತಿಯಿಂದ ಒಂದು ಲಯನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೆಯುವ ಒಂದು ಸದುದ್ದೇಶ ನನ್ನದಾಗಿದೆ. ಇದು ನಮ್ಮ ಶಿರಾ ತಾಲೂಕಿನ ನಮ್ಮ ಲಯನ್ ಸದಸ್ಯರ ಆಶಯವಾಗಿದೆ. ಇದೆಲ್ಲದಕ್ಕೂ ಸಹ ನಮ್ಮ ಎಲ್ಲ ಲಯನ್ ಸದಸ್ಯರ ಸಹಕಾರವನ್ನು ಈ ಮೂಲಕ ಕೋರುತ್ತೇನೆ. ಎಲ್ಲರಿಗೂ ಸಹಿತ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಶಿರಾ ಕ್ಲಬ್ನ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಜುನಾಥ್ ಗೌಡ್ರಿಗೆ ಜಿಲ್ಲೆ ಕ್ರೀಡಾ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅವರ ಇಡೀ ಶಿರಾ ಕ್ಲಬ್ನ ಎಲ್ಲ ಸದಸ್ಯರಿಗೂ ಕೂಡ ಜಿಲ್ಲೆ 317A ಪರವಾಗಿ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನೂತನ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಗೌಡ್ರೆ ಇದೀಗ ತಾನೇ ಪದಗ್ರಹಣವನ್ನು ಮುಗಿಸಿರ್ತಕ್ಕಂಥ ಮಾಜಿ PMCC ಆಗಿರ್ತಕ್ಕಂಥ ಲಯನ್ BS ರಾಜಶೇಖರ್ ಅವರು, ಅದೇ ರೀತಿ GMT ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ರಾಜೇಂದ್ರ ಸರ್ ಅವರು, ಈ ದಿನದ ಹೋಸ್ಟ್ ಕಮಿಟಿ ಚೇರ್ಮನ್ ಹಾಗೂ ಈ ಭಾಗದ ಪ್ರಭಾವಶೀಲ JDS ನ ಉಗ್ರೇಶ್ ಅವರು, ಮುಖಂಡರಾಗಿರ್ತಕ್ಕಂಥ ಉಗ್ರೇಶ್ ಅವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹೇಮಂತ್ ರಾಜು ಅವರೇ, ಖಜಾಂಚಿ ಆಗಿರ್ತಕ್ಕಂಥ ರಾಜಣ್ಣ ಅವರು, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಲಯನ್ ಬಂಧುಗಳೇ ಹಾಗೂ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿ ಬಂದಿರತಕ್ಕಂಥ ಎಲ್ಲ ಪುಟಾಣಿಗಳೇ, ಎಲ್ಲರಿಗಿಂತ ಮುಖ್ಯವಾಗಿ ನಾನು ಜಿಲ್ಲೆಯ ಪರವಾಗಿ ಎರಡು ಮಾತಾಡಬೇಕಾಗುತ್ತೆ. ಅದು ನಾನು ಮಂಜುನಾಥ್ ಗೌಡ್ರಿಗೆ ತಿಳಿಸಬೇಕಾಗತ್ತೆ. ಯಾಕೆಂದ್ರೆ ಜಿಲ್ಲೆ 2024-25ನೇ ಸಾಲಿಗೆ ಮುಗಿದಿದೆ. ನಿಮ್ಗೆ ಈಗ 25-26ನೇ ಸಾಲಿಗೆ ನೂತನ ಅಧ್ಯಕ್ಷ ಆಗಿದ್ದೀರಾ. ನಮ್ಮ ಜಿಲ್ಲೆಯ ಜಿಲ್ಲಾ ರಾಜ್ಯಪಾಲರಾಗಿರ್ತಕ್ಕಂಥ G. ಮೋಹನ್ ಅವರ ಮಾರ್ಗದರ್ಶನದಂತೆ ತಾವು ನಡಿಬೇಕಾಗುತ್ತೆ. ಅದರ ಪ್ರಕಾರ ನಿಮಗೆ ವರ್ಷದಲ್ಲಿ 3 ZMA ಮೀಟಿಂಗ್ ಇರುತ್ತೆ. ಅದು ಒಂದು ತುರೇಕೆರೆ ಭಾಗದಲ್ಲಿ ಇದ್ರೆ, ಇನ್ನೊಂದು ಶಿರಾದಲ್ಲಿ ಆಗುತ್ತೆ, ಇನ್ನೊಂದು ನಮ್ಗೆ ನೋಡುವಂತರ 3 ಕ್ಲಬ್ ಇರುತ್ತೆ. ಆ 3 ಕ್ಲಬ್ನಲ್ಲಿ ಒಂದೊಂದು ನಿಮ್ಗೆ ZAC ಮೀಟಿಂಗ್ ಇರುತ್ತೆ. ನಾವು 3 ಜನ ಕೂಡ ಆ ಕಾರ್ಯಕ್ರಮನ ಅಟೆಂಡ್ ಮಾಡಿ ನಮ್ಮ ಏನು ತ್ರೈಮಾಸಿಕ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತೆ ಫಸ್ಟ್ ಹಾಫ್ ಅಲ್ಲಿ ನಿಮ್ಗೆ ಸರ್ವಿಸ್ ಆಕ್ಟಿವ್ ಚೇರ್ಮನ್ ಬಂದ್ರೆ, ಸೆಕೆಂಡ್ ಅಲ್ಲಿ ನಿಮ್ಗೆ ಮೆಂಬರ್ಶಿಪ್ ಕಮಿಟಿ ಚೇರ್ಮನ್ ಬರ್ತಾರೆ, ಹಾಗೆ ಲಾಸ್ಟ್ ಅಲ್ಲಿ ಲೀಡರ್ಶಿಪ್ ಕಮಿಟಿ ಚೇರ್ಮನ್ ಬರ್ತಾರೆ. ಹೀಗೆ ಮತ್ತೆ ನಮ್ಮ ಜಿಲ್ಲೆಯ ಒಂದು ಮುಖ್ಯ ಉದ್ದೇಶ 1.5 ಅಂದ್ರೆ 1.5 ಮಿಲಿಯನ್ ಮೆಂಬರ್ನ ಮಾಡಬೇಕು ಅನ್ನೋ ಉದ್ದೇಶ ಈ ವರ್ಷ ನಮ್ಮ ಜಿಲ್ಲಾ ರಾಜ್ಯಪಾಲರು ಆಗಿದ್ದರಿಂದ ನಮ್ಮ GMT ಮೆಂಬರ್ ಆಗಿರ್ತಕ್ಕಂಥ ನಮ್ಮ ರಾಘವೇಂದ್ರ ಅವರ ಉದ್ದೇಶ ಕೂಡ ಅದೇ ಆಗಿದೆ. ಇದಕ್ಕೆ ತಮ್ಮ ಸಹಕಾರ ಬಹಳಷ್ಟು ಬೇಕಾಗುತ್ತೆ. ಯಾಕೆಂದ್ರೆ ಈಗ ಆಲ್ರೆಡಿ ಬಹಳಷ್ಟು ಜನ ಮೆಂಬರ್ಸ್ ಇದ್ದಾರೆ. ಈ ಒಂದು ಶಿರಾ ಕ್ಲಬ್ಗೆ
ಯಾಕೆಂದ್ರೆ ಹೊಸ ಮೆಂಬರ್ಸ್ ತಗೊಳ್ಳೋದು ಅಂತ ಅದ್ಭುತ ಅಲ್ಲ. ಯಾಕೆಂದ್ರೆ ನಮ್ಮ ಉಗ್ರೇಶ್ವರ ಅಂತ ಒಂದು ದೊಡ್ಡ ಬೆಲೆ ಇದೆ. ಹಾಗೆ ಈ ಒಂದು ಸಂಸ್ಥೆಯನ್ನ ಹುಟ್ಟಾಕಿರ್ತಕ್ಕಂಥ ಇದೇ ಭಾಗದವರಾಗಿರ್ತಕ್ಕಂಥ ತಿಪ್ಪೇಶನ್ ಅವರು ಇಲ್ಲೇ ಇದ್ದಾರೆ. ಆಕ್ಚುಲಿ ಹಾಗೆ ಇಲ್ಲೇ ಇದ್ರು, ಅವ್ರ ಬಲ ಕೂಡ ಇದೆ. ಈ ಒಂದು ನಮ್ಮ ಶಿರಾಗೆ ಕ್ಲಬ್ಗೆ ಇನ್ನೂ ಒಂದು 20 ಜನ ಹೊಸ ಮೆಂಬರ್ಸ್ ಈ ವರ್ಷ ಸೇರಿಸ್ತೀರ ಅಂತ ನಾನು ಕೂಡ ಭಾವಿಸ್ತೀನಿ. ಉಗ್ರೇಶ್ವರ ಅವರು ಈ ವರ್ಷ ನಮ್ಮ ಕ್ಲಬ್ಗೆ 20 ಹೊಸ ಸದಸ್ಯರನ್ನ ತಾವು ಸೇರಿಸ್ಬೇಕು. ಯಾಕಂದ್ರೆ ಇದು ನಮ್ಮ ಬಲ ಸಾಕಾಗ್ತಾ ಇಲ್ಲ ಈ ಭಾಗದಲ್ಲಿ, ಇನ್ನೂ ಹೆಚ್ಚಬೇಕು ಅಂತ ನಾನು ಕೇಳ್ಕೊಂತೀನಿ. ಮತ್ತೆ ನಮ್ಮ ಜಿಲ್ಲಾ ರಾಜ್ಯಪಾಲರ ಒಂದು DG ವಿಷನ್ ಇದೆ, ಒಂದು ಸೋಲ್ಜರ್, ಇನ್ನೊಂದು ಸ್ಟೂಡೆಂಟ್ ಅಂತ. ಈಗ ಆಲ್ರೆಡಿ ನೀವು ಸ್ಟೂಡೆಂಟ್ ಸರ್ವ್ ಮಾಡ್ತಾ ಇದ್ದೀರಾ. ಇದೇ ರೀತಿ ನಮ್ಮ ಸೈನಿಕರನ್ನು ಕೂಡ ನೀವು ಗೌರವಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಹಾಕಬೇಕು ಅಂತ ನಾನು ಕೇಳ್ಕೊಂತೀನಿ. ಅದೇ ರೀತಿ ಬಂಧುಗಳೇ, ಲಯನ್ಸ್ ಕ್ಲಬ್ ಅಂದ್ರೆ ಒಂದು ಸೇವೆ ಮತ್ತು ಒಂದು ಸಂಸ್ಕಾರ ಮತ್ತು ಒಂದು ಸ್ನೇಹ, ಇದು ಮೂರು ಕೂಡ ಇರುತ್ತೆ. ಯಾಕೆಂದ್ರೆ ಲಯನ್ಸ್ ಅಂದ್ರೆ ಏನಪ್ಪ ಯಾವುದೋ ಒಂದು ಕ್ಲಬ್, ಇದು ಏನೋ ಒಂದು ಮಾಡ್ಬಿಡ್ತಾರೆ, ಏನೋ ಒಂದು ಮುಗಿಸ್ಬಿಡ್ತಾರೆ ಅಂತ ಅನ್ಕೋಬೇಡಿ. ಇದು ಏನಾದ್ರೂ ಒಂದು ಶಿಸ್ತಿದೆ ಅಂದ್ರೆ ಅದು ಲಯನ್ಸ್ ಇಂದ ಬರುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಕಿವಿ ಮಾತು ಕೂಡ ಇರ್ತದೆ, ತಾವು ಯಾವತ್ತೂ ರ್ಯಾಂಕ್ ಬರ್ತೀನಿ ಮತ್ತೆ ನಾನು ಏನೋ ಸಾಧಿಸ್ತೀನಿ ಅನ್ನೋದಕ್ಕಿಂತ ವಿಶ್ವಾಸದಿಂದ ಇರಿ, ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸ್ಕೊಳ್ಳಿ. ಮತ್ತೆ ಲಯನ್ಸ್ ಸಂಸ್ಥೆ ಅನ್ನೋದೊಂದು ಹೆಮ್ಮರ ಸಂಸ್ಥೆ. ಈ ಸಂಸ್ಥೆ ಜೊತೆ ಸದಾ ನೀವು ಕೂಡ ಇರಿ. ಮತ್ತೆ ಸಂಸ್ಕಾರನ ಕಲಿಬೇಕಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಸಂಸ್ಕಾರ ಕಲಿಬೇಕಾಗುತ್ತೆ. ಸಂಸ್ಕಾರದ ಜೊತೆನಲ್ಲಿ ತಾವು ಕೂಡ ವ್ಯಾಲ್ಯೂಸ್ ಕೂಡ ಇಟ್ಕೋಬೇಕಾಗುತ್ತೆ. ವ್ಯಾಲ್ಯೂಸ್ ಆರ್ ಮೋರ್ ಇಂಪಾರ್ಟೆಂಟ್ ಅಂತ ವ್ಯಾಲ್ಯೂಸ್ ಅಂತ ತಮ್ಗೆಲ್ಲ ಗೊತ್ತಿರ್ಬೋದು ಬಂಧುಗಳೇ. ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಭರಣಗಳು ಮತ್ತೆ ಈ ಒಂದು ವ್ಯಾಲ್ಯೂಸ್ಗಿಂತ ವ್ಯಾಲ್ಯೂಬಲ್ಸ್ಗೆ ಅಂದ್ರೆ ಆಭರಣಗಳು, ಒಡವೆಗಳಿಗೆ ಹೆಚ್ಚು ಬೆಲೆಗಳನ್ನ ಕೊಡ್ತಾ ಇದ್ದೇವೆ. ಅದು ಮುಖ್ಯ ಅಲ್ಲ, ವ್ಯಾಲ್ಯೂಸ್ ಮುಖ್ಯ ಆಗುತ್ತೆ. ಒಂದು ಸಣ್ಣ ಕಥೆ ಹೇಳ್ಬಿಟ್ಟು ನನ್ನ ಈ ಒಂದು ಅಭಿನಂದನಾ ನುಡಿಗಳನ್ನು ಮುಗಿಸ್ತೇನೆ. ಒಂದು ದಿನ ಈಗ ಒಬ್ಬ ರಾಜ ತನ್ನ ಗುರುಗಳಲ್ಲಿ ಹೇಳ್ತಾನೆ, ಅಲ್ಲ ನಮ್ಮ ಪ್ರಜೆಗಳಲ್ಲಿ ನಾನು ಒಂದು ಸಣ್ಣ ಪರೀಕ್ಷೆ ಮಾಡಬೇಕು, ಅದಕ್ಕೆ ಒಂದು ಸಣ್ಣ ಕಾರ್ಯಕ್ರಮ ಆಯೋಜಿಸಿದ ರಾಜ ನಮ್ಮ ಗುರುಗಳಲ್ಲಿ ಕೇಳಿದಾಗ ಆಯ್ತು ಮಹಾತ್ಮಜಿ ಅಂತ ಕೇಳಿ ಒಂದು ಸಣ್ಣ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ತನ್ನ ಪ್ರಜೆಗಳನ್ನೆಲ್ಲ ಕರೆದ್ಬಿಟ್ಟು ಅಲ್ಲಿ ಒಂದು ಮಾಡೆಲ ಒಂದು ರಾಮನ ಬಗ್ಗೆ ಅಥವಾ ಮತ್ತೆ ಒಂದು ರಾವಣನ ಬಗ್ಗೆ ಒಂದು ಸಣ್ಣ ಕಥೆಗಳು ಹೇಳ್ತಾರೆ. ಶ್ರೀರಾಮಚಂದ್ರ ಮರ್ಯಾದೆ ಪುರುಷ, ಶ್ರೀರಾಮಚಂದ್ರ ಅದ್ಭುತ ವ್ಯಕ್ತಿ, ಶ್ರೀರಾಮಚಂದ್ರ ಒಬ್ಬ ಆದರ್ಶ ಪುರುಷ ಅನ್ನೋದನ್ನ ಇಡೀ ಆ ಒಂದು ಪ್ರಜೆಗಳ ಮೇಲೆ ಪ್ರಸ್ತುತಪಡಿಸ್ತಾನೆ. ಅದೇ ರೀತಿ ರಾವಣನ ಒಂದು ಕೆಟ್ಟ ದುರ್ಗುಣಗಳ ಬಗ್ಗೆ ಸಹಿತ ಹೇಳಿ ಅವರ ಪ್ರಜೆಗಳಿಗೆ ಎರಡನ್ನ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಒಂದು ರಾವಣನ ವಿಗ್ರಹ, ಇನ್ನೊಂದು ರಾಮನ ವಿಗ್ರಹ. ಈ ಒಂದು ಸಂದರ್ಭದಲ್ಲಿ ತಮ್ಮ ಪ್ರಜೆಗಳಿಗೆ ಹೇಳ್ತಾರೆ, ನಿಮಗೆ ಯಾರು ವಿಗ್ರಹ ಇಷ್ಟ ಆಗ್ತದೆ ಆ ವಿಗ್ರಹಗಳನ್ನ ತಗೊಂಡೋಗಿ ಅಂತ. ಅವಾಗ ಆ ಪ್ರಜೆಗಳು ಎಲ್ಲಾ ರಾಮನ ವಿಗ್ರಹನ ತಗೊಂಡು ಹೋಗ್ತಾರೆ. ರಾವಣನ ವಿಗ್ರಹ ಒಂದೂ ಕೂಡ ಅಲ್ಲಾಡಿರಲ್ಲ, ಅಲ್ಲೇ. ಅದಾದ ನಂತರ ಕೆಲವು ದಿನಗಳ ನಂತರ ಮತ್ತೊಂದು ಅದೇ ರೀತಿ ಒಂದು ತಮ್ಮ ಗುರುಗಳಿಗೆ ಕರೆದ್ಬಿಟ್ಟು ಇಲ್ಲ ಮತ್ತೊಂದು ಪರೀಕ್ಷೆನ ನಾನು ಇಡ್ಬೇಕಾಗುತ್ತೆ ಅಂತ ಹೇಳಿದಾಗ ಮತ್ತೊಂದು ದಿನ ಕರೀತಾರೆ. ಆದ್ರೆ ಅದೇ ರೀತಿ ರಾಮನ ಬಗ್ಗೆ ಹೇಳ್ತಾರೆ, ರಾವಣನ ಬಗ್ಗೆ ಹೇಳ್ತಾರೆ. ಆದ್ರೆ ಆ ವಿಗ್ರಹದಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿರ್ತಾರೆ. ಆ ವಿಗ್ರಹದಲ್ಲಿ ರಾವಣನ ವಿಗ್ರಹನ ಚಿನ್ನದಿಂದ ಮಾಡಿರ್ತಾರೆ, ರಾಮನ ವಿಗ್ರಹನ ಮರದಿಂದ ಮಾಡಿರ್ತಾರೆ. ಆದ್ರೆ ಅವತ್ತು ಒಂದೇ ಒಂದು ರಾಮನ ವಿಗ್ರಹ ಅಲ್ಲ, ಬರೀ ರಾಮನ ವಿಗ್ರಹ ಅಲ್ಲಿ ಇರುತ್ತೆ ರಾವಣ ವಿಗ್ರಹ ಮೂರ್ತಿಕಾಗಿರುತ್ತೆ. ಅಲ್ಲಿಗೆ ನಾವು ಬೆಲೆ ಕೊಟ್ಟು ಅವನ ಮರ್ಯಾದ ಪುರುಷಗಲ್ಲ ಆಭರಣಕ್ಕೆ ಅಂತ ಹೇಳ್ತಾ ನಾವು ಯಾವತ್ತು ವ್ಯಾಲ್ಯೂಗೆ ಬೆಲೆ ಕೊಡಬೇಕು, ವ್ಯಾಲ್ಯೂಬಲ್ಸ್ ಎಲ್ಲ ಅಂತ ಹೇಳ್ತಾ ಇದುವರೆಗೂ ನನ್ನನ್ನು ಕರೆಸಿ ಇಲ್ಲಿವರೆಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಶಿರಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ರಂಗನಾಥ್ ಸರ್ ಅವರಿಗೆ ಆತ್ಮೀಯವಾಗಿ ಸನ್ಮಾನ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ.
ಪತ್ರಕರ್ತ ಮಿತ್ರರು ಇದು ಹೆಂಗ್ ಹೈಲೈಟ್ ಆಗ್ಬೇಕು ಅಂದ್ರೆ ಫೋಟೋ ಭಾರಿ ಹೈಲೈಟ್ ಆಗ್ಬೇಕು. ಕಳಿಸ್ತೀವಿ. ಅವನು ಯಾರೋ ಅಪ್ಪ ತಕೊಂಡು ¡Gracias!